ಬಡವರ ಮನೆ ಹೆಸರಲ್ಲಿ 10,000 ರೂಪಾಯಿ 5,000 ರೂಪಾಯಿ ತಿಂತಾ ಇರೋದು ಯಾರು? ಬಸವ ವಸತಿ ನಿಗಮನೋ ಅಂಬೇಡ್ಕರ್ ವಸತಿ ನಿಗಮನೋ ಇಂಥ ನಿಗಮಗಳಲ್ಲಿ ಹಗರಣ ಆಗ್ತಾ ಇದೆಯಾ? ಕೆಲವರು ಹೇಳ್ತಾರೆ ಅಂಬೇಡ್ಕರ್ ವಸತಿ ನಿಗಮದಲ್ಲಿ 20,000 ರೂಪಾಯಿ ಕೇಳ್ತಾ ಇದ್ದಾರೆ ಒಂದು ಮನೆ ಕೊಡೋದಕ್ಕೆ, ಬಸವ ವಸತಿ ನಿಗಮದಲ್ಲಿ 15,000 ಕೇಳ್ತಾ ಇದ್ದಾರೆ, ಇನ್ಯಾವುದೋ ಊರಲ್ಲಿ 5,000 ಕೇಳ್ತಾ ಇದ್ದಾರೆ, 10,000 ಕೇಳ್ತಾ ಇದ್ದಾರೆ. ಇದೆಯಲ್ಲ, ಹಾಗಾದರೆ 1,20,000 ರೂಪಾಯಿ ಮನೆಗಳ ವಿಚಾರದಲ್ಲಿ ನಾನೇನಾದರೂ 5,000 10,000 ತಿಂದುಬಿಟ್ಟಿದ್ರೆ CBI ತನಿಖೆ ಮಾಡಿಸ್ಬಿಡಿ, ಏನು ಪ್ರೂಫ್ ಇಲ್ಲ ಯಾರ ಬಳಿನೂ, ಸುಮ್ಮನೆ ಮಾತಾಡ್ತಾ ಇದ್ದಾರೆ ಅಂತ ಜಮೀರ್ ಅಹಮದ್ ಖಾನ್ ಒಂದು ಕಡೆ ಹೇಳ್ತಾರೆ. BR ಪಾಟೀಲ್ರ ಮಾತು ಕೇಳಿದ್ರೆ ಅವರೊಂಥರ ಹೇಳ್ತಾರೆ. ರಾಜು ಕಾಗೆ ಅವರಿಗೆ ಅನುದಾನದ ಅಸಮಾಧಾನ ಇದೆಯೋ, ವಸತಿ ವಿಚಾರದ ಅಸಮಾಧಾನ ಇದೆಯೋ, ಅವರು ಸರ್ಕಾರದ ವಿರುದ್ಧವಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಹಾಗಾದರೆ ಈ ವಿಚಾರದಲ್ಲಿ ಹಗರಣ ನಡೆದೇ ಇಲ್ವಾ? ನಡೆದಿದೆಯಾ? ಪಂಚಾಯಿತಿ ಮಟ್ಟದಲ್ಲಿ ಇರೋದು, ಶಾಸಕರು ಲಿಸ್ಟ್ ಕೊಟ್ಟರೆ ಲಿಸ್ಟ್ ಕೊಟ್ಟಿರೋರಿಗೆ ಮನೆಯಲ್ಲಿ ಬಿಡುಗಡೆ ಆಗುತ್ತೆ ಅಷ್ಟೇ. ನಾನು ಸಚಿವನ ಪಾತ್ರನೇ ಇಲ್ಲ ಅದರಲ್ಲಿ. ಶಾಸಕರು ಲಿಸ್ಟ್ ಕೊಟ್ಟರೆ ಆ ಪ್ರಕಾರವಾಗಿ ಅಲ್ಲಿ ಮನೆ ಬಿಡುಗಡೆ ಆಗ್ತವೆ. ನನಗೆ ಒತ್ತಾಯ ಮಾಡಿದ್ದೀನಿ ಸರ್ಕಾರವನ್ನು, 1,20,000ಕ್ಕೆ ಬದಲಾಗಿ 3.5 ಲಕ್ಷ ರೂಪಾಯಿ ಕೊಡ್ತೀವಿ ಅಂಥೇಳಿ ಮುಖ್ಯಮಂತ್ರಿ ಕಡೆಯಿಂದ ನನಗೆ ಅನುಮತಿ ಸಿಕ್ಕಿದೆ. ಆದರೆ ಇನ್ನೂ ಕೂಡ ನನಗೆ ಹಣಕಾಸು ಇಲಾಖೆ ಕಡೆಯಿಂದ ಪರ್ಮಿಷನ್ ಸಿಕ್ಕಿಲ್ಲ. ಏನಾದರೂ ಇದರಲ್ಲಿ ಮೋಸ ನಡೆದಿದ್ದರೆ ಮೊದಲು CBI ತನಿಖೆ ಕೊಡಿ ಅಂಥೇಳಿ ಜಮೀರ್ ಅಹಮದ್ ಖಾನ್ ಮಾತಾಡ್ತಾ ಇದ್ದಾರೆ. ಹಾಗಾದರೆ ನಿಜಕ್ಕೂ ನಡೆದಿರೋದೇನು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೂಲಿಂಗ್ ಪಾರ್ಟಿಯವರು, ಅಪೋಸಿಷನ್ ಪಾರ್ಟಿಯವರು ಏನು ಮಾತಾಡ್ತಾ ಇದ್ದಾರೆ ನೋಡಿ, ಆನಂತರ ಡಿಬೇಟ್ ಶುರು ಮಾಡ್ತೀವಿ. ನಾನು ಮುಖ್ಯಮಂತ್ರಿಗಳು ಕರೆದ್ರೆ ಹೋಗಿ ಮಾತಾಡ್ತೀನಿ. ನಾನು ಏನು ಹೇಳಿದ್ದು ಸತ್ಯ ಹೇಳಿದ್ದೀನಿ. ನಾನೇ ಮಾತಾಡೋದು, ನನ್ನ ಧ್ವನಿನೇ ಅದು. ಸರ್, ಈಗ ಅಲ್ಲಿ ಲಂಚ ತಗೊಂಡು ಕೊಡ್ತಿದಾರಾ ಅಥವಾ ನಿಮ್ಮ ಶಿಫಾರಸು ಪತ್ರಗಳನ್ನ ನನ್ನ ಶಿಫಾರಸು ಪತ್ರಗಳನ್ನು ಪರಿಗಣನೆ ತಗೊಂಡಿಲ್ಲ. ಯಾರು ನಮ್ಮ ಪತ್ರವನ್ನು ಪಂಚಾಯತ್ ಚೇರ್ಮನ್ ಓದಿದ್ದಾರೆ ಅದು ಆಗಿದೆ. ಅಂದರೆ ನನ್ನಕ್ಕಿಂತನೂ ನಮ್ಮ ಪಂಚಾಯತ್ ಚೇರ್ಮನ್ರೇ ಭಾಳ ಬಲಿಷ್ಠರು. ಆ ಥರದ ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿ ಇದೆ ಅನ್ನೋದು ಬಹಳ ಎಲ್ಲಿದೆ ಗೊತ್ತಿಲ್ಲ. ಎಷ್ಟು ಮನೆಗಳು ಕೇಳಿದ್ರು ಸರ್? ಇವರೆಲ್ಲ ಮತ್ತೆ ನಮ್ಮ ಇಂಜಿನಿಯರ್ AEE ಎಜುಕೇಶನ್ ಇಂಜಿನಿಯರ್, ಅವ್ರ ಮ್ಯಾಗ ನಿಯಂತ್ರಣ ಇಲ್ಲೇನೆ ಮಲಗಿರ್ತಾರ. ನಮ್ಮ ಇಂಜಿನಿಯರ್ ಮಲಗಿರ್ತಾರು. ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ, ಆ BR ಪಾಟೀಲ್ ಹೇಳಿದಾರಲ್ಲ, ಅವ್ರ ಅಪ್ಪಂಗತೆ ನಮ್ದು ಪರಿಸ್ಥಿತಿ ಆಗೈತಿ. BR ಪಾಟೀಲ್ ಹೇಳಿದಾರಿಲ್ಲ ಏನೇ ಹೇಳ್ತಾರೆ, ಅದೇನು ಸುಳ್ಳಲ್ಲ, ಅದು ಕರೆನೇ ಐತೆ. ಅದು ನಂದು ತಗೋರಿ. ಅದನ್ನ ರಾಜು ಕಾಗೆ ಅವರು BR ಪಾಟೀಲ್ಗೆ ಮೆಮೊರನ್ಸ್ ಮಾತು. ಇದನ್ನ ನಾನು 2 ವರ್ಷ ಆಯ್ತ್ರಿ ಕಾಯಿ ಹೊಡೆದ. ವಿಶೇಷ ಅನುದಾನ ಕೊಟ್ಟರೆ ಇದು ತಗೋರಿ, ನೀವು ಸೀರಿಯಸ್ ಐತಿದಾವ ಇಲ್ವಲ್ಲ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊನಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊನಿ, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು. ಯಾರು ಹೇಳಿದ್ರು? ಈ ಕಾರ್ಯಕ್ರಮಕ್ಕೆ BR ಪಾಟೀಲ್ ಅವ್ರನ್ನ ಇನ್ವೈಟ್ ಮಾಡಿದ್ರಿ, ಬಂದ್ ಮಾತುಕತೆ ಮೂಲಕ ಸಂಧಾನ ಮಾಡ್ಕೊಳ್ಳೋಣ. ನಾನಲ್ಲೇ ಇನ್ವೈಟ್ ಮಾಡೋರು. ಯಾರು ಇನ್ವೈಟ್ ಮಾಡೋರು? ಚರ್ಚೆ ಮಾಡ್ಲಿಕ್ಕೆ ನೀವು ಕರೆದಿರಂತ. ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ. ಅವರು ನನ್ನ ಕರೆದಿಲ್ಲ, ಬರಲ್ಲ ಅಂತ ಹೇಳ್ದ. 25ನೇ ತಾರೀಕು ಬರ್ತೀನಿ ಅಂತ ಹೇಳ್ದ. ಬಾಪ 25ಕ್ಕೆ ತಪ್ಪದೆ. ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಗೊಂಡ್ರೆ ಅವ್ರ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ. ಅದಕ್ಕಿಂತ ಹೆಚ್ಚಿನ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ, ಇದು ನಾನೇ ಹೇಳ್ತೀನಿ, BR ಪಾಟೀಲ್ ಅವ್ರು ಪತ್ರ ಬರೀಲಿ, ತನಿಖೆ ಆಗಲಿ. ಇದು ನಾನೇ ಸಚಿವನಾಗಿ ಹೇಳ್ತಾ ಇದ್ದೀನಿ. ನಾನು ಸಚಿವ, CBI ಕೊಡಿ ಸ್ವಾಮಿ, ತನಿಖೆ ಆಗಬೇಕಿದು. ಈಗ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ ದುಡ್ಡು ತೊಗೊಂಡ್ರೆ ಎಷ್ಟು ಮಟ್ಟಿಗೆ ಸರಿ ಹೇಳಿ? ಅದು ಯಾರು ಎನಿಬಡಿ, ನಾನಂತ ಎಲ್ಲ ಯಾವನ್ನ ತೊಗೊಳ್ಳಿ, ಅವನು ಅದು ನಾನು ಮಿನಿಸ್ಟರ್ ಅದು ತೊಗೊಳ್ಳಿ, ನಮ್ಮ ಸ್ಟಾಫನ್ನು ತೊಗೊಳ್ಳಿ, ನಮ್ಮ ಇಲಾಖೆಯ ಅಧಿಕಾರಿಗಳನ್ನು ತಗೊಳ್ಳಿ, ಪಂಚಾಯತ್ ಮೆಂಬರ್ ತಗೊಳ್ಳಿ, ಅವ್ರ ಮೇಲೆ ತನಿಖೆ ಆಗಬೇಕು, ಅವ್ರ ಮೇಲೆ ಕಠಿಣ ಕ್ರಮ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಗೋವಿಂದರಾಜು ಅವರು ಜಾಯ್ನ್ ಆಗಿದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ನಿಮಗೆ ಗೋವಿಂದರಾಜು ಅವರೇ. ಇರ್ಷಾದ್ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ನಿಮಗೆ ಇರ್ಷಾದ್ ಅವರು. ಇನ್ನು ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ನಟರಾಜ್ ಗೌಡ್ರೆ. ನಟರಾಜ್ ಗೌಡ್ರೆ, ಈಗ ಯಾರಾದರೂ ಈ ಥರ ದುಡ್ಡು ತಗೊಂಡ್ಬಿಟ್ಟಿದ್ರೆ ಅವ್ರ ಮಕ್ಕಳಿಗೆ ಹುಳ ಬಿದ್ದು ಸತ್ತು ಹೋಗ್ಬಿಡ್ತಾರೆ, CBI ತನಿಖೆ ಕೊಟ್ಟುಬಿಡಿ ಅಂತೇಳಿ ಜಮೀರ್ ಅಹಮದ್ ಖಾನ್ ಮಾತಾಡ್ತಾ ಇದ್ದಾರೆ. ಈಗ ಬೇರೆ BJPಯವರು ಅಥವಾ ಆಮ್ ಆದ್ಮಿಯವರು, JDS ಅವರು, ಇವರೆಲ್ಲ ಮಾತಾಡಿದರೆ ಬೇರೆ ವಿಚಾರ. ನಿಮ್ಮದೇ ಪಾರ್ಟಿಯವರು, ಆಳಂದದವರು, ಈ ಕಡೆ ಕಾಗವಾಡದವರು, ಬೇರೆ ಬೇರೆ ಕಡೆಯವರು ಮಾತಾಡ್ತಾ ಇದ್ದಾರೆ. ಇದು ಅನುದಾನದ ಅಸಮಾಧಾನಕ್ಕಿಂತ ಮಾತಾಚೆ ಬರ್ತಾ ಇದೆಯಾ? ನಿಜಕ್ಕೂ ಅವ್ರಿಗಾಗಿರ್ತಕ್ಕಂಥ ಅನುಭವ ಅವ್ರು ಹೇಳ್ಕೊಳ್ತಾ ಇದ್ದಾರೆ. BR ಪಾಟೀಲ್ ಅಂತ ಒಂದು ಕಡೆ ಹೇಳ್ತಾ ಇದ್ರು, ಒಂದು ಫಂಕ್ಷನಲ್ಲಿದ್ದೀನಿ, 100 ಕಾಲ್ ಬರ್ತಾ ಇತ್ತು ನನಗೆ, ಬಸವ ವಸತಿ ನಿಗಮದ್ದು, ಅಂಬೇಡ್ಕರ್ ವಸತಿ ನಿಗಮದ್ದು ಹಣ ಕೇಳ್ತಾ ಇದ್ದಾರೆ, ಹಣ ಕೇಳ್ತಾ ಇದ್ದಾರೆ ಅಂತ ಹೇಳಿ. ಏನಿದು ಹಾಗಾದರೆ? ಈಗ ಹಿರಿಯ ಶಾಸಕರು ಇವರು BR ಪಾಟೀಲ್ ಅವರು, ಮಾನ್ಯ BR ಪಾಟೀಲ್ ಅವರು 4 ಸಲನ 5 ಸಲನ ಗೆದ್ದಿರಬೇಕಲ್ಲ. ಮಾನ್ಯ ರಾಜು ಕಾಗೆ ಅವರು, ಅವರಿಗೆ ಅಸಮಾಧಾನಗಳಿರಬಹುದು, ಅವ್ರು ಅಂದುಕೊಂಡಷ್ಟು ಅನುದಾನ ಸಿಗ್ದಲೇ ಇರಬಹುದು, ಅವ್ರು ಅಂದುಕೊಂಡಷ್ಟು ಅಧಿಕಾರ ಅವ್ರಿಗೆ ಸಿಗ್ದಲೇ ಇರಬಹುದು. ಇಂಥದ್ದು ಎಲ್ಲರಿಗೂ ಇದೆ. 140 ಜನ ಇದ್ದಾರೆ ಶಾಸಕರು. ಅವ್ರಿಗೆ ಏನಾದ್ರು ಇದ್ರೆ
ಆ ಸಚಿವರ ಬಳಿ ಹೋಗಿ ಕೂತ್ಕೊಂಡು ಮಾತಾಡಬೇಕು, ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಬೇಕು, ಉಪಮುಖ್ಯಮಂತ್ರಿಗಳ ಬಳಿ ಮಾತಾಡಬೇಕು, ಅಥವಾ ಸಂಬಂಧಪಟ್ಟ ಇಲಾಖಾ ಅಧಿಕಾರಿ, ಚೀಫ್ ಸೆಕ್ರೆಟರಿ ಅಥವಾ ಯಾರಾದರೂ ಮಾತಾಡಬೇಕು. ಮಾಧ್ಯಮದಲ್ಲಿ ಮಾತಾಡೋದು ಅಷ್ಟು ಸಮಂಜಸ ಅಲ್ಲ. ನಂಬರ್ 1, ಪಾರ್ಟಿ ಇದನ್ನ ಗಂಭೀರವಾಗಿ ಗಮನಿಸ್ತದೆ. ಅನುದಾನದ ವಿಚಾರ ಮಾತ್ರ ಹೇಳ್ತಾ ಇರೋದು ಈಗ, ವಸತಿ ಅಲ್ಲ, ಸ್ಕ್ಯಾಮ್ ಅಲ್ಲ. ಎರಡನ್ನೂ ಹೇಳ್ಬಿಡ್ತೀನಿ. ನೋಡಿ, ಈಗ ಒಂದು ಪ್ರತಿ ಇಲಾಖೆಯಿಂದ ತನ್ನದೇ ಆದ ವ್ಯವಸ್ಥೆ ಇದೆ. ಪಂಚಾಯತ್ ರಾಜ್ ಇಲಾಖೆಯಿಂದ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ, ಇವನ್ ಬಿಜೆಪಿ JDS ಸೇರ್ಕೊಂಡು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಪ್ರತಿ ವರ್ಷದಲ್ಲಿ. ಆಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಮೈನಾರಿಟಿ ಕಾಲೋನಿಗಳು ಅಭಿವೃದ್ಧಿ ಆಗಬೇಕಂತೇಳಿ ಅಪ್ ಟು 7 crore ಕೆಲವು ಕ್ಷೇತ್ರಗಳಲ್ಲಿ ಜಾಸ್ತಿ, ಎಲ್ಲೆಲ್ಲಿ ಮೈನಾರಿಟಿ ಜಾಸ್ತಿ ಇದ್ದಾರೋ ಅಲ್ಲಿ ಅಭಿವೃದ್ಧಿ ಆಗಬೇಕಂತ ಬಿಡುಗಡೆಯಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಹಣ ಬಿಡುಗಡೆಯಾಗಿದೆ, ಹಿಂದುಳಿದ ವರ್ಗದ ಇಲಾಖೆಯಿಂದ ಹಣ ಬಿಡುಗಡೆಯಾಗಿದೆ. ಆಮೇಲೆ ಮುಖ್ಯಮಂತ್ರಿಗಳು ಸ್ಪೆಷಲ್ ಗ್ರಾಂಟ್ ಅಂತ ಹೇಳಿ 10 ಕೋಟಿ ರೂಪಾಯಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ, 224 ವಿಧಾನಸಭಾ ಕ್ಷೇತ್ರಗಳಿಗಿದೆ, ಅವರು ಬೆಳಗಾವಿ ಅಧಿವೇಶನದಲ್ಲಿ ಘೋಷಣೆ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಆದರೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಹಣ ವಿನಿಯೋಗ ಆಗಿದೆ, 52,000 ಕೋಟಿ ವಿನಿಯೋಗ ಆಗಿದೆ. ಇದಲ್ಲದೆ ಕೂಡ ಕೆಲವರಿಗೆ ವಿಶೇಷ ಅನುದಾನ ಬೇಕು, ಕೆಲವರು ವಿಶೇಷವಾದ ಯೋಜನೆಗಳಾಗಬೇಕು, ಅದು ಆಗಿಲ್ಲದಲ್ಲೇ ಇರಬಹುದು, ನಾನು ಒಪ್ಕೊಂತೀನಿ. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ 900ಕ್ಕೂ ಹೆಚ್ಚು ಮನೆಗಳು ವಿತರಣೆ ಆಗಿದೆ, ಅದು ಶಾಸಕರ ಮಾತಿಂದಲೇ ಗೊತ್ತಾಗ್ತದೆ. ನೋಡ್ರಿ, ಇಲ್ಲಿ ಇದು ವಿಕೇಂದ್ರೀಕರಣ ಆಗಿರತಕ್ಕಂತಹ ವ್ಯವಸ್ಥೆ. ವಿಕೇಂದ್ರೀಕರಣ ಅಂದ್ರೆ ಹೆಂಗೆ? ಪಂಚಾಯಿತಿ ಇದೆ, ಗ್ರಾಮ ಪಂಚಾಯಿತಿ ಇದೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯಿತಿ ಇದೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂತ ಒಬ್ಬ ಇರ್ತಾನೆ, PDO. ಆಮೇಲೆ ತಾಲೂಕು ಮಟ್ಟದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಇರ್ತಾನೆ, EO. ಜಿಲ್ಲಾ ಮಟ್ಟದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ CEO. ಒಬ್ಬ ಗ್ರಾಮ ಪಂಚಾಯಿತಿ ಒಬ್ಬ ವ್ಯಕ್ತಿ ಖಂಡಿತವಾಗಿ ಆತನಿಗೆ ಆ ಪಂಚಾಯತ್ ಸಂಬಂಧಪಟ್ಟಂಗೆ 3 ಮನೆನೋ 5 ಮನೆನೋ 10 ಮನೆನೋ 20 ಮನೆನೋ ಪ್ರತಿಯೊಬ್ಬ ಪಂಚಾಯತಿಯವನಿಗೆ ಪ್ರತಿ ವರ್ಷ ಬಿಡುಗಡೆ ಆಗತ್ತೆ. ಸೊ ಅವನು ಪತ್ರ ತಗೊಂಡೋಗಿ ಯಾರ್ಯಾರನ್ನ ನೋಡ್ಕೊಂಡು ಇಲಾಖೆ ಕೊಟ್ಟು ಮಾಡಿಸ್ಕೊಂತಾನೆ. ಇದು ವ್ಯವಸ್ಥೆ ನಡ್ಕೊಂಡು ಬಂದಿರುತ್ತದೆ, ಇದೇ ಹೊಸದಲ್ಲ. ಶಾಸಕರ ಶಿಫಾರಸು ಇರುತ್ತೆ, ಶಾಸಕರ ಲೆಟರ್ ಕೂಡ ಇರುತ್ತೆ, ಶಾಸಕರ ಶಿಫಾರಸು ಇರುತ್ತೆ. ಕರೆಕ್ಟ್. ಎಲ್ಲಿ ಶಾಸಕರ ಶಿಫಾರಸು ನೋಡಿ, ಈಗ ಅವರೇ ಹೇಳಿದ್ರು, ಒಬ್ಬ ಪಂಚಾಯತಿ ಮುಖ್ಯಸ್ಥ ಅಧ್ಯಕ್ಷ ತಗೊಂಡೋಗಿ ನನ್ನ ಲೆಟರ್ ತಗೊಂಡೋಗಿದ್ದಾರೆ, ಅದಾಗಿದೆ, ನನ್ನ ಲೆಟರ್ ಆಗಿಲ್ಲ, ನಿಮ್ ಲೆಟರ್ ಆಗಿಲ್ಲ, ಮತ್ತೊಮ್ಮೆ ಕೇಳಿ, ಅಲ್ಲಿಗೆ ತಪ್ಪಿಲ್ಲ. ಓಕೆ, ಲಂಚದ ಪಾರ್ಟಿಗೆ ಬನ್ನಿ. ಈಗ ನೋಡಿ, 5,000 ಲಂಚದ ಪಾರ್ಟಿಗೆ ಬನ್ನಿ. ವಿಷಯಕ್ಕೆ ಬನ್ನಿ. ಈಗ ನಾನು ಹೇಳ್ತೀನಿ, ನಾನು ಹೇಳಿದೆ ನಿಮ್ಗೆ ವಿಕೇಂದ್ರೀಕರಣ ಆಗಿದೆ ಅಂತ. ಓಕೆ, ಈಗ ಮಾನ್ಯ ಜಮೀರ್ ಅವರು ಹೇಳಿದ್ರು, ಯಾರೇ ತಗೊಂಡ್ರು ಕೂಡ ತನಿಖೆ ಆಗ್ಲಿ. ಓಕೆ, ಅದು ಗ್ರಾಮ ಪಂಚಾಯತ್ ಮೆಂಬರ್ ತಗೊಂಡ, PDO ತಗೊಂಡ, EO ತಗೊಂಡ, CO ತಗೊಂಡ್ರ, ಶಾಸಕ ತಗೊಂಡ, ಮಂತ್ರಿ ತಗೊಂಡ, ಇಲಾಖಾಧಿಕಾರಿ ತಗೊಂಡ, ಒಂದು ಮಾಹಿತಿ ಕೊಟ್ಟು ತನಿಖೆ ಮಾಡಿಸ್ಬಿಡಿ. ಓಕೆ, ಕಾಂಪಿಟೇಟಿವ್ ಅಥಾರಿಟಿ ಯಾರು? ಈ ತನಿಖೆನ ಈಗ BR ಪಾಟೀಲ್ ಈ ತನಿಖೆ ಮಾಡಿಸ್ಬೇಕಾ, ಇಲ್ಲ ರಾಜು ಕಾಗೆ ಮಾಡಿಸ್ಬೇಕಾ, ಇಲ್ಲ ಹೋಮ್ ಮಿನಿಸ್ಟರ್ ಏನಾದ್ರು ನೇರವಾಗಿ ಮಾಡ್ಬೇಕಾ, ಇಲ್ಲ CBI ನವರೇ ಡೈರೆಕ್ಟ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ನುಗ್ಗಿ ಮಾಡ್ಬಿಡ್ಬೇಕಾ ತನಿಖೆನ? ಅವರು ದೂರು ಕೊಟ್ಬಿಟ್ರೆ, ಓಕೆ, ದೂರು ಕೊಟ್ಬಿಟ್ರೆ ಶಾಸಕರು ಈತ ವ್ಯಕ್ತಿ ಇವತ್ತು ದುಡ್ಡು ತಗೊಂಡ ಅಂದ್ರೆ, ಈಗ ಶಾಸಕರು ಅನುದಾನದ ಅಸಮಾಧಾನ ಗಾಳಿಯಲ್ಲಿ ಗುಂಡು ಹೊಡೆದ್ಬಿಟ್ಟು ಹಿಂಗೆ ಸುಮ್ಮನೆ ಆಗ್ಬಿಡ್ತಾರೆ. ಅನುದಾನದ ಅಸಮಾಧಾನ ಇದ್ರ ಮೇಲೆ ಹಾಕ್ಬಿಟ್ಟಿದ್ದಾರೆ ಅಂತ ನೀವು ಹೇಳೋದು? ನಾನೇನ್ ಹೇಳ್ತೀನಿ ಗೊತ್ತಾ, ಓಕೆ, ಅವ್ರ ಮಾತನ್ನ ತಳ್ಳಾಕಲ್ಲ, ಓಕೆ, ಶಾಸಕರ ಮಾತನ್ನ ತಳ್ಳಾಕಲ್ಲ, ಶಾಸಕರ ಮಾತಿಗೆ ಗೌರವ ಕೊಡ್ತೀನಿ. ನಾನು ಶಾಸಕರ ಮಾತಿಗೆ ಗೌರವ ಕೊಟ್ಟು ಇನ್ನೊಂದು ಮಾತು ಅವ್ರಿಗೆ ಆಡ್ ಮಾಡೋದು ಏನಂದ್ರೆ, ನಾನು ದಯಮಾಡಿ ಪ್ರಕರಣವನ್ನ, ಯಾವ ಪ್ರಕರಣ ಕರಾರು ಒತ್ತಾಗಿ ವ್ಯಕ್ತಿಗಳನ್ನ ಮೆನ್ಷನ್ ಮಾಡಿ ನೀವು ದೂರನ್ನ ಕೊಡಿ. ಓಕೆ, ನಿಮ್ಮ ಇಂಥ ವ್ಯಕ್ತಿ, ಇಂಥ ಸೈಟ್ ನಂಬರ್, ಇಂಥ ನಿವೇಶನ, ಇಂಥ ನಿವೇಶನ, ದುಡ್ಡು ಕೇಳಿದ್ರು, ದುಡ್ಡು ತಗೊಂಡ ಅಥವಾ ಕೇಳದ, ಗೋವಿಂದರಾಜು ಅವರು, ಆಮೇಲೆ ಅದಕ್ಕೆ ತನಿಖೆ ಮಾಡಿಸಲಿಲ್ಲ ಅಂದ್ರೆ ನಮ್ಮನ್ನು ಕೇಳಿ. ಓಕೆ, ಸರ್ಕಾರ ಖಂಡಿತ ತನಿಖೆ ಮಾಡಿಸೇ ಮಾಡಿಸ್. ಗೋವಿಂದರಾಜು ಅವರೇ, ತನಿಖೆ ನಾವು ರೆಡಿ ಇದ್ದೀವಿ, ರಾಜೀನಾಮೆ ಕೊಡ್ಬೇಕು, ಕೊಟ್ಬಿಡ್ತೀನಪ್ಪ ನಾನು, ಹುಳ ಬಿಸಾಯ್ತಾರೆ ದುಡ್ಡು ತಿಂದಿದ್ರೆ. ಈಗ ಎಲ್ಲದಕ್ಕೂ ವಸತಿ ಸಚಿವ ಅಂತ ಹೇಳಿದ್ರೆ ಇದು ಹೆಂಗೆ ಇದು ಕಥೆ? ಪಂಚಾಯಿತಿಯಿಂದ ನಡೀತಾ ಇದೆ ಇದು. PDO ಇರ್ತಾನೆ, EO ಇರ್ತಾನೆ, CEO ಇರ್ತಾನೆ, ಅಲ್ಲೊಬ್ಬ ಚೇರ್ಮನ್ ಇರ್ತಾನೆ, ಶಾಸಕ ಇರ್ತಾನೆ. ಹಾಗಾಗಿ ಇಲ್ಲಿ ಆಯಿತು ಒಂದು ತಕ್ಷಣ ಎಲ್ಲದಕ್ಕೂ ನಮ್ಮ ಮೇಲೆ ದೂರ ಬಿಟ್ರೆ ಹೇಗೆ? ಖಂಡಿತವಾಗ್ಲೂ ಸರ್, ಇವತ್ತು BR ಪಾಟೀಲ್ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನಂತ, ಇವತ್ತು ನಾನು ಹೇಳಿದ್ದಂಥ ಶಿಫಾರಸು ಮಾಡಿದ್ದಂಥ ವ್ಯಕ್ತಿಗಳಿಗೆ ಮನೆ ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ಒಬ್ಬ ಪಂಚಾಯಿತಿ ಮೆಂಬರ್ ಹೋಗ್ಬಿಟ್ಟು ಮನೆಗಳನ್ನ ಅಲರ್ಟ್ ಮಾಡಿಸ್ಕೊಂಡು ದುಡ್ಡು ಕೊಟ್ಟು 10,000 ಕೊಡ್ತಾನೋ, 20,000 ಕೊಡ್ತಾನೋ, 30,000 ಕೊಡ್ತಾನೆ, ಮನಿ ಫಾರ್ ಮನೆ ಅಂತ ಹೇಳ್ಬಿಟ್ಟು ಇವತ್ತು ಆ ವ್ಯಕ್ತಿ ಹೇಳ್ದವ್ರಿಗೆ ಇವತ್ತು ಮನೆಗಳು ಸಿಗ್ತಾ ಇದೆ. ಒಬ್ಬ ಶಾಸಕನಾಗಿ 4-5 ಬಾರಿ ಗೆದ್ದಿರ್ತಕ್ಕಂಥ ವ್ಯಕ್ತಿ, ಕಾಂಗ್ರೆಸ್ನಲ್ಲಿ ಸೀನಿಯರ್ ಇರ್ತಕ್ಕಂಥ ವ್ಯಕ್ತಿ ಇವತ್ತು ನಾನು ಹೇಳಿದ್ರು ಮನೆ ಕೊಡ್ತಾ ಇಲ್ಲ ಅಂತ ಈ ಸರ್ಕಾರದ ಬಗ್ಗೆ ನಡೆದುಕೊಂತ ರೀತಿ, ಭ್ರಷ್ಟಾಚಾರ ನಡೀತಾ ಇರೋದು ವಿಚಾರವಾಗಿ ಇವತ್ತು
ಇವತ್ತು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವ್ರಿಗೆ. ಯಾಕೆ ಅರ್ಥ ಆಗ್ತಾ ಇಲ್ಲ ಇದು? Okay. ಒಬ್ಬ ಪಂಚಾಯತಿ ಮೆಂಬರು ಶಿಫಾರಸ್ ಮಾಡಿದ್ರೆ 10,000 20,000 ಕೊಟ್ಟು ಮನೆ ಅಲಾಟ್ ಮಾಡಿಸ್ಕೊಳಕ್ಕಾಗುತ್ತೆ. ಒಬ್ಬ ಶಾಸಕರಾಗಿ ಹಿರಿಯರಾಗಿ ಒಬ್ಬ CM ನ ಸಲಹೆಗಾರರಾಗಿ ಇರ್ತಕ್ಕಂಥ ವ್ಯಕ್ತಿಗೆ ಯಾಕೆ ಈಗ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನೀವು ಅಧಿಕಾರಿಗಳ ಮೂಲಕ ಇವತ್ತು ಭ್ರಷ್ಟಾಚಾರ ಅನ್ನೋದು ತಾಂಡವಾಡ್ತಾ ಇದೆ. ಇದು ಜಗಜ್ಜಾಹೀರಾಗಿ ಕಾಣ್ತಾ ಇದೆ. ಯಾಕೆಂದ್ರೆ ಈಗ ಆಲ್ರೆಡಿ ಸರ್ಕಾರ ಬಂದಾಗ್ಲಿಂದ ಭ್ರಷ್ಟಾಚಾರ ಮಾಡೋದ್ರಲ್ಲಿ ಬಹಳ ಎಕ್ಸ್ಪರ್ಟ್. ಇದೇ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಅಲ್ಲಿ ಒಪ್ಕೊಂಡ್ರಲ್ಲ, ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣ ಆಗಿದೆ ಅಂತ ನಾವು ನೇರವಾಗಿ ಆರೋಪ ಮಾಡಿದಾಗ ಇದೇ ಮುಖ್ಯಮಂತ್ರಿಗಳು ಇಲ್ಲ 187 ಅಲ್ಲ 89 ಕೋಟಿ ಮಾತ್ರ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ಒಪ್ಕೊಳ್ಳೋಂತ ಕೆಲಸ ಮಾಡಿ ಇವತ್ತು ಏನು 136 ಸೀಟ್ ಕೊಟ್ರಲ್ಲ ಈ ಕರ್ನಾಟಕದ ಜನತೆ, ಕೊಟ್ಟಾಗ್ಲಿಂದ ಮಾಡಿರೋದು ಏನಾದ್ರೂ ಹೆಚ್ಚಿಂದ ಕೆಲಸ ಇದ್ರೆ ಅದು ಭ್ರಷ್ಟಾಚಾರ ಭ್ರಷ್ಟಾಚಾರ ಗೋವಿಂದರಾಜ್ ಅವ್ರು ಹೇಳೋದು ಒಂದು ದೂರು. ಈಗ BR ಪಾಟೀಲ್ ಹೇಳಿದ್ರು, ರಾಜು ಕಾಗೆ ಹೇಳಿದ್ರು, ಬೇರೆ ಯಾರೋ ಪಂಚಾಯತಿಯವನು ಹೇಳಿದ್ನೋ ಅಥವಾ ಯಾರೋ ಫೋನೇ ಮಾಡಿ ಹೇಳಿದ್ರು, ಬೇರೆ ವಿಚಾರ. ಒಂದು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ನೀವು ಒಂದು ದೊಡ್ಡ ಹೋರಾಟ ಮಾಡಿ ಇದಕ್ಕೆ ಒಂದು ದೂರು ದಾಖಲಾಗಲಿ. ಈಗ ಜಮೀರೇ CBI ಅಂತ ಹೇಳ್ತಾ ಇರ್ಬೇಕಾದ್ರೆ ನೀವೇ ಯಾಕೋ ಸ್ಲೋ ಆಗ್ತಿದ್ದೀರಾ ಇಲ್ಲಿ? ನಿಮ್ದೇ ಹಿಂದೆ ನೋಡಿ, ಅವ್ರು ನಿಜವಾಗ್ಲೂ ಒಂದು ತನಿಖೆ ಆಗ್ಬೇಕು ಅಂದ್ರೆ ಎಲ್ಲ ಅಧಿಕಾರ ಇರತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ. ಬರೀಲಿ ಇವತ್ತು CBIಗೆ ಬರೀರಿ, ಇದ್ರ ಬಗ್ಗೆ ತನಿಖೆ ಆಗ್ಲಿ ಅಂತ. ಯಾಕೆ ಬರೀತಾ ಇಲ್ಲ ಹಾಗಾದ್ರೆ? ನೀವು ಬಾಯಿನಲ್ಲಿ ಹೇಳ್ಬಿಟ್ಟು CBI ತನಿಖೆ ಆಗ್ಲಿ ಅಂತ ಹೇಳ್ಬಿಟ್ಟು ನುಚ್ಕೊಳಕ್ಕೆ ಕೆಲಸ ಆದ್ರೆ 5,000 ಕೊಟ್ಟಿದ್ದೀರಿ, ಇದೇ ಸಚಿವರಿಗೆ ಅಧಿಕಾರ ಇಲ್ಲ. 5,000 ಕೊಟ್ಟಿದ್ಯಾರು, 10,000 ಕೊಟ್ಟಿದ್ಯಾರು, ಯಾರು ಬರ್ಲಪ್ಪ ಮುಂದಕ್ಕೆ ಬರ್ಲಪ್ಪ ಸರ್. ಈಗ ಒಂದು ಕೊಟ್ರಂತೆ ಇದು ಯಾರು, ಯಾವ ಸೈಟ್ ನಂಬರ್, ಯಾವ ಮನೆ ನಂಬರ್ ಹೇಳಿರ್ತಕ್ಕಂಥವ್ರು ಯಾವ್ದೋ ಒಂದು ವಿರೋಧ ಪಕ್ಷದ ಹೇಳೋದಕ್ಕಿಂತ ಹೆಚ್ಚಿನದಾಗಿ ಅವ್ರದೇ ಪಕ್ಷದ ಒಬ್ಬ ಪ್ರಮುಖ ಶಾಸಕರು ಇವತ್ತು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಈ ಆರೋಪನ ಹಂಗಾರೆ ನೀವು ಸೀರಿಯಸ್ ಆಗಿ ತಗೊಳಲ್ವಾಗಾದ್ರೆ ಇದೇ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಒಪ್ಪಕ್ಕಾಗಲ್ಲ ಅಂತ ಹೇಳ್ತಾರೆ ಅಂದ್ರೆ ನೀನ್ ಯಾರು ಹೇಳಿದ್ದು ಒಪ್ತಿರಾಗಾದ್ರೆ? ಒಬ್ಬ ಶಾಸಕ ಹೇಳಿದ್ನೆ ನೀವು ಒಪ್ಪಕ್ಕೆ ಈ ಸರ್ಕಾರ ರೆಡಿ ಇಲ್ಲ ಅಂದ್ರೆ ಇನ್ನು ಸಾಮಾನ್ಯ ಜನತೆ ಹೇಳಿದ್ ನೀವು ಒಪ್ಕೊಳಕ್ ಸಾಧ್ಯನಾ? ಇದು ನೇರವಾಗಿ ಆರೋಪ, ನಿಮ್ಮ ಭ್ರಷ್ಟಾಚಾರದಲ್ಲಿ ತೊಡಗಿದ್ದೀರಾ ಅಂತ ನೇರವಾಗಿ ನಿಮ್ಗೆ ಆರೋಪ ಮಾಡ್ತಾ ಇದ್ದಾರೆ. ಇದ್ರ ಜೊತೆಲಿ ಹಿಂದೆ ನಾವು ಇದೇ BR ಪಾಟೀಲ್ ಪತ್ರಗಳನ್ನ ಬರ್ದ್ರು ಸರ್. ಆ ಪತ್ರ ಇಲ್ಲ ನಾವು ಬರ್ದೇ ಇಲ್ಲ ಅಂತ ಸುಳ್ಳು ಅಂತ ಹೇಳ್ಬಿಟ್ಟು ಇವರು ವಾದ ಮಾಡಿದ್ರು ಇದೇ ಮುಖ್ಯಮಂತ್ರಿಗಳು. ಇದೆಲ್ಲೋ ಡೂಪ್ಲಿಕೇಟ್ ಇರ್ಬೇಕು ಅಂತ ವಾದ ಮಾಡೋದು. 136 ಜನದಲ್ಲಿ ನನಗನ್ಸುತ್ತೆ 30-35 ಜನ ಪತ್ರಗಳಿಗೆ ಸಹಿ ಮಾಡ್ಬಿಟ್ಟು ನಾವು ಯಾವುದೇ ಒಂದು ಸರ್ಕಾರದ ಕೆಲಸವನ್ನ ಮಾಡಿಸ್ಕೊಬೇಕಾದ್ರೆ ಮಧ್ಯವರ್ತಿಗಳ ಮೂಲಕ ಸಚಿವರನ್ನ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೆಲಸ ಮಾಡುವಂತ ಪರಿಸ್ಥಿತಿ ಕೈ ಸಿಗ್ತಾ ಇಲ್ಲ ಅಂತ ಹೇಳಿ ನೇರವಾಗಿ ಆರೋಪ ಮಾಡಿದ್ರು. ಇದು ನಿನ್ನೆ ಮೊನ್ನೆ ಮಾಡಿರ್ತಕ್ಕಂಥದ್ದಲ್ಲ, ಸರ್ಕಾರ ಬಂದ 4 ತಿಂಗಳಿಗೆ ಆರೋಪ ಮಾಡಿದ್ರು. ಇದನ್ನು ಕೂಡ ಒಪ್ಕೊಂಡಂತ ಮಾಡ್ತಾ ಇಲ್ಲ. ಅಂದ್ರೆ ಈ ಸರ್ಕಾರಕ್ಕೆ ಯಾರೇ ಒಂದು ವಿರೋಧ ಹೇಳಿಕೆಗಳನ್ನ ಕೊಟ್ರೆ ವಿರೋಧ ಹಿಂಗ್ ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ ಕೇಳಿಸ್ಕೊಡೋಂತ ತಾಳ್ಮೆನಿಲ್ಲ, ಕಣ್ಣಿಂದ ನೋಡುವಂತ ಒಳ್ಳೆ ಕಣ್ಣು ಇಲ್ಲ ಅಂತ ಹೇಳೋದಕ್ಕೆ ಎಕ್ಸ್ಪೋಸ್ ಮಾಡಿ. ಕಾಂಗ್ರೆಸ್ನ ಬಿಡಬೇಡಿ, ಗೌರ್ಮೆಂಟ್ನ ಎಕ್ಸ್ಪೋಸ್ ಮಾಡಿ. ನಿಮಗೆ ಟೈಮ್ ಅಂಡ್ ಅಗೇನ್ ದೇ ಆರ್ ಗಿವಿಂಗ್ ದ ಆಪರ್ಚುನಿಟಿ ಟು ಯು ಪೀಪಲ್. ಆಕ್ಚುಲಿ ನಾವು ಎಕ್ಸ್ಪೋಸ್ ಮಾಡೋ ಅವಶ್ಯಕತೆ ಇಲ್ಲ. ಇದೇನಂದ್ರೆ ಕರ್ನಾಟಕದಲ್ಲಿ ನವೆಂಬರ್ ಅಲ್ಲಿ ಒಂದು ಫಿಲ್ಮ್ ರಿಲೀಸ್ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರು ಸೇರ್ಕೊಂಡೇ ಮಾಡಿರೋ ಮೂವಿ ಇದು, ಏನು ಹೊಸ ಮೂವಿ ಏನಿಲ್ಲ. ಇವಾಗ ಟ್ರೈಲರ್ಗಳು ಬಿಡ್ತಾ ಇರೋದು ಇವರು. ನವೆಂಬರ್ ಅಲ್ಲಿ ಏನಾದ್ರೂ ಬದಲಾವಣೆ ಆಗಿಲ್ಲ ಅಂದ್ರೆ ಆಬ್ವಿಯಸ್ಲಿ ಸರ್ ಇದ ಟ್ರೈಲರ್ ಏನಕ್ಕೆ ಅಂದ್ರೆ ಯಾವಾಗ ನೋಡಿದ್ರು BZ ಜಮೀರ್ ಅಹಮದ್ ಖಾನ್ ಅವರು ಏನಾದ್ರು ಯಾರು ಸಿದ್ದರಾಮಯ್ಯ ಪರವಾಗಿ ಯಾರಾದ್ರೂ ಮಾತಾಡಿದ್ರೆ ಮೊದಲು ಮಾತಾಡೋದೇ ಇವರು. ಅದಕ್ಕೆ ಮೊದಲೇ ರೈಟ್ ಹ್ಯಾಂಡ್ಗೆ ಡಮಾರು. ಅದಕ್ಕೆ ಪ್ಲಾನ್ ಮಾಡ್ಕೊಂಡು ನೋಡಿ ಸರ್, ಇವಾಗ BR ಪಾಟೀಲ್ ಅವ್ರು ಫೋನ್ ಮಾಡಿದ್ರು. ಯಾರಿಗೆ ಮಾಡಿದ್ರು? ಸರ್ಫರಾಜ್ ಅವ್ರಿಗೆ ಮಾಡಿದ್ರು. ಆ ವಿಡಿಯೋ ಲೀಕ್ ಮಾಡಕ್ಕೆ ಇಲ್ಲ ಅಂದ್ರೆ BR ಪಾಟೀಲ್ ಅವ್ರು ಮಾಡಿರ್ಬೇಕು, ಇಲ್ಲ ಅಂದ್ರೆ ಸರ್ಫರಾಜ್ ಖಾನ್ ಮಾಡಿರ್ಬೇಕು. ಈ ಮಾಧ್ಯಮದವ್ರಿಗೆ ಹಂಗೆ ಏನು ಏರಿಂದ ಸಿಕ್ಕಿಲ್ಲ, ಅದು ಯಾರಾದ್ರೂ ಲೀಕ್ ಮಾಡಿದಕ್ಕೆ ಸಿಕ್ಕಿರೋದು. ಅದ್ರ ಹಿಂದೆ ಯಾರಿದಾರಂತ ಕಾಂಗ್ರೆಸ್ ಅವ್ರು ಹೇಳ್ಬೇಕು. ಇದ್ರ ಆಟ ಎಲ್ಲ DK ಶಿವಕುಮಾರ್ ಕೂತ್ಕೊಂಡು ಆಡ್ತಾ ಇರೋ ಆಟ. ನನ್ಗೇನಾದ್ರೂ CM ನವೆಂಬರ್ ಅಲ್ಲಿ ನೀವು ಬಿಟ್ಕೊಟ್ಟಿಲ್ಲ ಅಂದ್ರೆ ಈ ಆಟಗಳು ಮುಂದೆ ಬರೆಯುತ್ತೆ ಅಂತ. ಏನು DK ಶಿವಕುಮಾರ್ ಅವರು CM ಆದ್ರೂ ಏನು ಬದಲಾವಣೆ ಅಂತೂ ಆಗಲ್ಲ. ಕರ್ನಾಟಕದಲ್ಲಿ ಇನ್ನೂ ಲೂಟಿ ಜಾಸ್ತಿ ಆಗತ್ತೆ. ಇವಾಗ ಸಿದ್ದರಾಮಯ್ಯ ನಾನು ಇಲ್ಲಿ 2 ಭಾಗ ಬರುತ್ತೆ ಇರ್ಷಾದ್ ಅವ್ರು, 2 ಭಾಗ. ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಯಾರು CM ಆಗಬೇಕು, CM ಆಗಬಾರ್ದು, ಯಾರು ಟಾಪಲ್ ಮಾಡ್ತಾ ಇದ್ದಾರೆ ಸೀಟ್ನ, ಇದಾಗಬಾರ್ದು ಅಂತ ಅದಕ್ಕೆ ಮಾತಾಡಕ್ಕೆ ಕೂತಿದ್ದೀರಾ ನೀವು, ಅಥವಾ ಒಂದು ವಸತಿ ಇಲಾಖೆಯಲ್ಲಿ ಏನೋ ಹಗರಣ ನಡೆದಿದೆಯಂತೆ, ಯಾರ ಸಮಸ್ಯೆಗಳಾಗ್ತದೆ ಇದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀರಾ ನೀವು? ಸರ್, ಹಗರಣದ ಬಗ್ಗೆನೇ ಮಾತಾಡಕ್ ಬಂದಿರೋದು. ಆದ್ರೆ ಹಗರಣ ನೀವು ಜಮೀರ್ ಅವ್ರನ್ನ ಸೇಫ್ ಗಾರ್ಡ್ ಮಾಡ್ತಾ ಇದ್ದೀರಾ ಇಲ್ಲ ಸರ್. ಏನಕ್ಕೆ ಸೇಫ್ ಗಾರ್ಡ್ ಸಿದ್ದರಾಮಯ್ಯ ಅವ್ರನ್ನ ಸೇಫ್ ಗಾರ್ಡ್ ಮಾಡ್ತಾ ಇದ್ದೀರಾ ನೀವು? ಎಂತದು ಇಲ್ಲ. ನಾವು ಜಮೀರ್ ಅವ್ರಿಗೆ ಏನು ಸೇಫ್ ಗಾರ್ಡ್ ಮಾಡ್ತಾ ಇಲ್ಲ. ಜಮೀರ್ ಅವ್ರು ಏನೋ ಅದೇನೋ ಹೇಳ್ತಾರಿಲ್ಲ, ಯಾರ್ದೋ ನೆನೆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ರು ಸತ್ಯ ಹರಿಶ್ಚಂದ್ರ ಮಕ್ಳಿಲ್ಲ ಅಂತ. ನಿಜಾನೇ ಅದು. ಇವ್ರು ಏನು ಸತ್ಯ ಹರಿಶ್ಚಂದ್ರ ಮಕ್ಳು ಏನಿಲ್ಲ. ಹೋಗೋ ಜಾಗದಲ್ಲಿ ಎಲ್ಲ 10 ಲಕ್ಷ 5 ಲಕ್ಷ ಕೊಡ್ತಾರ ಅಂದ್ರೆ ಏನ್ ಮನೇಲಿ RBI ಬ್ಯಾಂಕ್ ಓಪನ್ ಮಾಡ್ಕೊಂಡು ಯಾರು ಕೊಡೋದು? ಇವ್ರು ಹೇಳ್ತಾರಲ್ಲ ಕಾಂಗ್ರೆಸ್ ಅವರು, ನಮ್ಮ ಹೃದಯವಂತ MLA ಮಿನಿಸ್ಟರ್ ಎಲ್ಲೋದ್ರು ಕಾಂಗ್ರೆಸ್ ಅವ್ರು ಹೇಳ್ತಾರಲ್ಲ ಸರ್. ಇವಾಗ ಸ್ಟೇಟ್ಮೆಂಟ್ ಜಮೀರ್ ಅವ್ರಿಗೆ ಹೇಳ್ತಾರ ಅಂತ ಹೇಳ್ತಾರದು
ಜಮೀರ್ ಅವ್ರಿಗೆ ಏನಕ್ಕೆ ಬೇಕು ಅದು 5,000 20,000 ಅಂತಾರೆ. 5,000 20,000 ಇಲ್ಲ, ಇದು 5 20,000 ಜೋಡಿಸ್ಕೊಂಡ್ರೆ ಎಷ್ಟೋ ಕೋಟಿ ಹೋಗುತ್ತೆ. ಅದು ದೊಡ್ಡ ಹಗರಣನೇ. ಅದೇ ದುಡ್ಡು ತಗೊಂಡ್ ಬಂದು ಇವ್ರು ಆಗ್ತಾ ಇರೋದು. ಇವ್ರ ಮನೆಯಿಂದ ಏನ್ ತಗೊಂಡ್ ಬಂದ್ ಡಿ ಕೆ ಶಿವಕುಮಾರ್ ಎಕ್ಸ್ಪೋಸ್ ಮಾಡ್ಬಿಟ್ಟಿದ್ದಾರೆ. ಹೌದು, ಡಿ ಕೆ ಶಿವಕುಮಾರ್ ಎಕ್ಸ್ಪೋಸ್ ಮಾಡಿರೋದು, BR ಪಟೇಲ್ ಅವ್ರು ಬಿಟ್ಟಿನೇ ಮಾಡ್ಸಿರೋದು. ಏನಕ್ಕಂದ್ರೆ ಜಮೀರ್ ಅಹಮದ್ ಖಾನ್ ಏನಾದ್ರು ಬಿಟ್ರೆ ಹಿಂಗೆ ಇನ್ನ ನನ್ ಮುಂದೆ ಚೇರ್ಗೆ ಇವರು ಏನಾದ್ರು ಮಾಡ್ತಾನೆ. ಸ್ಟಿಂಗ್ ಆಪರೇಷನ್ ಹೌದು, ಅವಾಗ ಏನ್ ಹೇಳ್ತಾರೆ, ಜಮೀರ್ ಅಹಮದ್ ಖಾನ್ ಚೇರೇ ಖಾಲಿ ಇಲ್ಲ, ಏನಕ್ಕೆ ಅದ್ರ ಬಗ್ಗೆ ಮಾತಾಡ್ತೀರಾ ಅಂತ ಹೇಳಿದ್ರು. ಅದಕ್ಕೆ ನಿಮ್ ಚೇರ್ ಎಲ್ಲಾಡ್ಸ್ಬಿಟ್ರೆ, ನಿಮ್ ಚೇರ್ ಇದ್ರೆ ತಾನೇ ನೀವು ಚೇರ್ ಬಗ್ಗೆ ಮಾತಾಡ್ತೀರಾ. ಮೊದ್ಲು ನಿಮ್ ಚೇರೇ ಹೊಡೆದಾಕೋಣ ಅಂತ ಪ್ಲಾನ್ ಮಾಡಿರೋದು. ಇದು ಹಗರಣ ಅಂತೂ ನಡೆದಿದೆ. ಹಗರಣ ಇಲ್ಲ ಸರ್ಕಾರನೇ ಇಲ್ಲ. ಕಾಂಗ್ರೆಸ್ ಅಲ್ಲಿ ಇವಾಗ ಭ್ರಷ್ಟಾಚಾರ ಅನ್ನೋದು ಎಲ್ಲಾ ರೆಕಾರ್ಡ್ಗಳು ಮುರಿದ್ಬಿಟ್ಟಿದೆ. ಕರ್ನಾಟಕದಲ್ಲಿ ಎಷ್ಟು ಸರ್ಕಾರಗಳು ಹೋಯ್ತು, ಅದಕ್ಕಿಂತ ಜಾಸ್ತಿ ಹಗರಣಗಳು ನಡೀತಾ ಇರೋದು ಈ ಸರ್ಕಾರದಲ್ಲಿ. ನಟರಾಜ್ ಗೌಡ್ರೆ, ಈಗ ಈ ಒಂದು ವಸತಿ ಇಲಾಖೆಯಲ್ಲಿ ಒಂದು ವೇಳೆ ಹಗರಣ ನಡೆದಿದ್ದೇ ಆದರೆ ಈಗ 5,000 10,000 ರೂಪಾಯಿಲಿ ಒಂದು ವಿಚಾರ ಇದೆ. ಒಂದೇ ₹1 ಕೇಳಿದ್ರು ಕೂಡ ತಪ್ಪೇ ಆಗುತ್ತೆ. ಅದು ₹1 ಕೇಳಿದ್ರು ತಪ್ಪೇ ಅದು. ಯಾಕಂದರೆ ಆ ಮನುಷ್ಯನಿಗೆ ಸೇರಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿ ಇಲ್ಲಿ ಗೋವಿಂದರಾಜ್ ಅವರು ಹೇಳ್ತಾ ಇದ್ರು. ಅದೇನೋ ಇಷ್ಟೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾರಂತೆ, ಯಾರ್ಯಾರದು ಬಿಡುಗಡೆ ಮಾಡ್ತಾರಂತೆ. ಪಂಚಾಯತಿ ಚೇರ್ಮನ್ ನನ್ನ ಮಾತೇ ಕೇಳ್ತೀರಂತ ಶಾಸಕರು, ಅಥವಾ ಪಂಚಾಯತಿ ಚೇರ್ಮನೋ ಇನ್ನೊಬ್ಬನೋ ಮತ್ತೊಬ್ಬನೋ ಅವ್ನಿಗೆ ಯಾರು ದುಡ್ಡು ಕೊಡ್ತಾರೋ ಅವ್ನಿಗೆ ಮನೆ ಅಲಾಟ್ ಮಾಡ್ಕೊಂಡು ಹೋಗಿದ್ದಾನೆ, ಅರ್ಹ ಫಲಾನುಭವಿಗಳಿಗೆ ಇದು ಸಿಗ್ತಾ ಇಲ್ಲ ಅಂತ ಹೇಳಿ. ಈಗ ಯಾಕೆ ನೀವು ಒಂದು ತನಿಖೆನ ನೀವೇ ಯಾಕೆ ಶುರು ಮಾಡಬಾರ್ದು, ಅಥವಾ ನೀವು CBIಗೆ ಯಾಕೆ ರೆಫರ್ ಮಾಡಬಾರ್ದು ನಿಮ್ಮ ಕಡೆಯಿಂದ? ಈಗ ಒಂದು ಇಫ್ ಯು ಆರ್ ಸೋ ಕ್ಲೀನ್. ಇಲ್ಲ, ನಮಗೆ ಈ ವ್ಯವಸ್ಥೆ ಮೇಲೆ ನಮ್ಗೆ ನಂಬಿಕೆ ಇದೆ. ವ್ಯವಸ್ಥೆ ಒಂದು ಚೆನ್ನಾಗಿದೆ. ಅದೇನು ಇವತ್ತು ಶುರುವಾಗಿರೋ ವ್ಯವಸ್ಥೆ ಅಲ್ಲ. 2013ರಿಂದ 2018ರವರೆಗೆ ನಾವು 12 ಲಕ್ಷ ಮನೆಗಳನ್ನ ಈ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿದ್ದೀವಿ. 2019ರಿಂದ 2023ರವರೆಗೆ 4 ವರ್ಷಗಳ ಕಾಲ ಇವರು 0 ಮನೆಗಳನ್ನ ಕೊಟ್ಟಿದ್ದಾರೆ. ಬಿಜೆಪಿ 2 ಮುಖ್ಯಮಂತ್ರಿಗಳಾಗಿರು 0 ಮನೆಗಳು ಕೊಟ್ಟಿದ್ದಾರೆ. ತಿರ್ಗಾ 2023ರಿಂದ ನಾವು 2028ರವರೆಗೂ ನಾವು 15 ಲಕ್ಷ ಮನೆಗಳನ್ನ ಕಟ್ಟಿಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ವಿವಿಧ ಯೋಜನೆಗಳಲ್ಲಿ ನಾವು ಜನಗಳಿಗೆ ನೀವು ಅರ್ಜಿ ಹಾಕಿ ಅಂತ ಹೇಳ್ತಾ ಇದ್ದೀವಿ. ಅದು ನೀವು ಬೆಂಗಳೂರಿನಲ್ಲಿ 1 ಲಕ್ಷ ಮನೆಗಳನ್ನ ಕೊಡುವಂಥದ್ದು ವಿಷಯ ಆಗ್ಬೋದು. ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಯೋಜನೆಗಳ ಮುಖಾಂತರ KHBನಲ್ಲಿ ಮುಖಾಂತರ ಆಗಬಹುದು, ಅಥವಾ BDA ಮುಖಾಂತರ ಇರೋ ಅರ್ಬನ್ ಅಲ್ಲಿ, ಆಮೇಲೆ ರೂರಲ್ ಅಲ್ಲಿ ವಸತಿ ಯೋಜನೆಗಳು, ಕೇಂದ್ರ ಸರ್ಕಾರದ ವಸತಿ ಯೋಜನೆ, ರಾಜ್ಯ ಸರ್ಕಾರದ ವಸತಿ ಯೋಜನೆಗಳ ಮುಖಾಂತರ, ಬಸವ ಯೋಜನೆಗಳ ಮುಖಾಂತರ, ನಾವು ಇಂದಿರಾ ಆವಾಸ್ ಯೋಜನೆಗಳ ಮುಖಾಂತರ ಕೊಡಬೇಕಂತ ಪ್ಲಾನ್ ಮಾಡಿದ್ದೀವಿ. ಈಗ ಈ ವರ್ಷಗಳು ಕೂಡ ಈಗಾಗಲೇ ನನ್ನ ಪ್ರಕಾರ ಎವ್ರಿ ಇಯರ್ ಏನು ಟಾರ್ಗೆಟ್ ಇದೆ 3 ಲಕ್ಷ ಮನೆಗಳು ಸರಾಸರಿ. ಸೊ ಅದರಲ್ಲಿ ನನ್ನ ಪ್ರಕಾರ ಬಹಳ ಕ್ರಿಯಾ ಯೋಜನೆಗಳನ್ನ ಮಾಡಿ ಸರ್ಕಾರದ ಮಟ್ಟದಲ್ಲಿ, ಮಂತ್ರಿಗಳ ಮಟ್ಟದಲ್ಲಿ ಇವ್ರು ಏನ್ ಮಾಡ್ತಾರೆ, ಒಂದು ಕ್ರಿಯಾ ಯೋಜನೆ ಮಾಡ್ತಾರೆ, ಇಲಾಖೆನಲ್ಲಿ ಅಪ್ರೂವಲ್ ತಗೊಂತಾರೆ. ಅದನ್ನು ನಾವು ಡಿಸೆಂಟ್ರಲೈಸ್ ಮಾಡಿ ವಿಕೇಂದ್ರೀಕರಣ ಮಾಡಿ ಪಂಚಾಯತಿಗೆ ಬಿಡ್ತೀವಿ. ಪಂಚಾಯತಿ ಇವತ್ತಿಂದ ಅಲ್ಲ, ಮುಂಚೆಯಿಂದನೂ ಪಂಚಾಯತಿ ಪ್ರತಿಯೊಬ್ಬ ಪಂಚಾಯತಿಯ ಮೆಂಬರ್, ಸದಸ್ಯ, ಪಂಚಾಯತಿ ಅಧ್ಯಕ್ಷ, ಅದರಲ್ಲಿ PWಗಳು ಆ ಮನೆಗಳನ್ನ ಗುರುತಿಸ್ತಾರೆ, ಯಾರು ಫಲಾನುಭವಿಗಳು ಆಗ್ಬೇಕಂತ. ಆ ಅರ್ಜಿಗಳನ್ನ ಇಲಾಖೆ ಕಳಿಸಿ ಅನುಮತಿ ತೆಗೆದುಕೊಂಡು ಅವ್ರಿಗೆ ಪ್ರೊಸೀಜರ್ ಹೇಳ್ತಾ ಇದ್ರಿ. ಅಕ್ರಮದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಅದನ್ನೇ ಹೇಳ್ತೀನಿ. ಈಗ ಯಾವ ಪಂಚಾಯತಿನಲ್ಲಿ, ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ 5,800 ಪಂಚಾಯತಿನಲ್ಲಿ ಯಾವ ಪಂಚಾಯತಿನಲ್ಲಿ ಯಾವ ವ್ಯಕ್ತಿ ಸದಸ್ಯ ಯಾರ್ದೋ ದುಡ್ಡು ತಗೊಂಡ, ಸೊ ನೀವು ಎನ್ಕ್ವೈರಿ ಮಾಡಿಸಲ್ಲ ಅದನ್ನ? ನೋಡಿ, ನಾನು ಹೇಳ್ದಲ್ಲ, ಒಂದು ನಿರ್ದಿಷ್ಟವಾದ ದೂರನ್ನ ಶಾಸಕರೇ ಹೇಳಿದ್ಮೇಲೆ ನಿಮಗೆ ಒಂದು ನಿರ್ದಿಷ್ಟವಾದ ಯಾರಾದ್ರೂ ಒಂದು ಕಂಪ್ಲೇಂಟ್ ಕೊಡ್ಲಿ, ಒಂದು ನಿರ್ದಿಷ್ಟವಾದ ಶಾಸಕ ಕೊಟ್ಟು ಚಿಂತೆ ಇಲ್ಲ, ಅಪೋಸಿಷನ್ ಪಾರ್ಟಿ ಯಾರೇ ಕೊಟ್ಟು ಪರವಾಗಿಲ್ಲ, ದೂರ ಬರ್ಬೇಕು ನಿಮಗೆ, ವಿರೋಧ ಪಕ್ಷ ಆದ್ರೂ ಪರವಾಗಿಲ್ಲ. ನಾನೇ ಹೇಳ್ತೀನಿ, ನಾವು ಒತ್ತಾಯ ಮಾಡ್ತೀವಿ. ಬಿಜೆಪಿ ಹೋರಾಟ ಏನು, ನಾವು ಹೋರಾಟ ಮಾಡ್ತೀವಿ. ಅದು ಯಾರೇ ಅಕ್ರಮ ಮಾಡಿರ್ಲಿ, ಪಂಚಾಯತಿ ಅಧಿಕಾರಿ ಮಾಡ್ಲಿ, ಶಾಸಕರ ಮಂತ್ರಿಗಳು ಮಾಡ್ಲಿ, ಯಾರೇ ಮಾಡ್ಲಿ, ಯಾವ ಇಲಾಖೆ ಯಾವ ಹಂತದ ಅಧಿಕಾರಿ ಬೇಕಾದ್ರೆ ಮಾಡಿದ್ರು ಕೂಡ ಅಕ್ರಮ ಅಂತಲ್ಲ. ಆದ್ರೆ ನಾವು ತನಿಖೆಯನ್ನ ಮಾಡಿಸ್ಲಿಕ್ಕೆ ನಾವೇ ಒತ್ತಾಯ ಮಾಡ್ತೀವಿ. ನಿಮಗೆ ಕೇಳ್ತಾ ಇದ್ದೀನಿ, ಶಾಸಕರಿಗೆ ನಾನು 5,000 ರೂಪಾಯಿ ದುಡ್ಡು ಕೊಟ್ಟೆ ಒಂದು ಮನೆಗೆ, ಸಚಿವನಿಗೆ ನಾನು 5,000 ರೂಪಾಯಿ ದುಡ್ಡು ಕೊಟ್ಟೆ, 10,000 ರೂಪಾಯಿ ದುಡ್ಡು ಕೊಟ್ಟೆ, ಈ ತರದ್ ನಿಮ್ಗೆಲ್ಲಾದ್ರೂ ಮಾಹಿತಿ ಇದೆಯಾ? ಅಥವಾ ಪಂಚಾಯತಿ ಅಧಿಕಾರಿ ಮಟ್ಟದಲ್ಲೇ ಇದೆಯಾ ಅಂತ ನೋಡಿ ನನಗೆ. ಸೊ ಅಧಿಕಾರಿ ಆದ್ರೆ ಅಧಿಕಾರಿಗೂ ಸರ್ಕಾರಕ್ಕೂ ನಿಮ್ಮ ಸಚಿವರಿಗೂ ಸಂಬಂಧ ಇಲ್ಲ ಅಂತ ಬಿಟ್ಬಿಡ್ತೀರಿ ನೀವು? ಇಲ್ಲ, ಅದು ಅವ್ರ ಮೇಲೆ ಕ್ರಮ ತಗೊಂತೀವಿ. ಎಲ್ಲೇ ಆಗಿರ್ಲಿ, ಶಾಸಕರ ಮೇಲೆ ಬರ್ಲಿಲ್ಲ, ಅಧಿಕಾರಿ ಮೇಲೆ ತಾನೇ ಬಂದು ಅವ್ರ ಮೇಲೆ ಹಾಕ್ಬಿಟ್ಟು ಹೋಗ್ಬಿಡೋಣ ಅಂತ ಸುಮ್ಮನೆ ಬಿಡಲ್ಲ ನೀವು? ಇಲ್ಲ, ಆಗಲ್ಲ. ಶಾಸಕ ಆಗಿರ್ಲಿ, ಅಧಿಕಾರಿ ಆಗಿರ್ಲಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿ ಲೆವೆಲ್ ಅಧಿಕಾರಿ, ಜಮೀರ್ ಅಹಮದ್ ಮೇಲೆ ಬಂದ್ರು ಅಷ್ಟೇನೆ. ಹೌದು, ಮಂತ್ರಿಗಳ ಮೇಲೆ ಬಂದ್ರು ಕೂಡ ಸರ್ಕಾರ ಕ್ರಮವನ್ನ ಇನಿಷಿಯೇಟ್ ಮಾಡುತ್ತೆ, ಕಾನೂನು ಕ್ರಮವನ್ನ ಇನಿಷಿಯೇಟ್ ಮಾಡುತ್ತೆ. ಇದು ನಾನು ಕಡಾಖಂಡಿತವಾಗಿ ಹೇಳ್ಬೋದು. ಯಾಕಂದ್ರೆ ನಾವು ಕಾಂಪ್ರಮೈಸ್ ಆಗಿಲ್ಲ, ಆಗಿಲ್ಲ ಅಂತ ಹೇಳಕ್ ಸಾಧ್ಯ ಆಗಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ದೆ, ನಿಮ್ಗೆ ಬೇಕಾದಂಗೆ ತನಿಖೆ ಮಾಡಿಸ್ಕೋತೀರಾ? CBI ಯಾಕೆ ಕೊಡಬಾರ್ದು? ಎಲ್ಲ ನಿಮ್ದು ಇನ್ಮಾಂಡ್ರಲ್ಲೇ ಬರೋದು, ಸರ್ಕಾರಿ ಸಂಬಳನೇ. ಈಗ ಬಹಳ ಅಪನಂಬಿಕೆಯಿಂದ ಹೋದ್ರೆ CBI ಒಂದು ಬಿಜೆಪಿ ಅಂಡರ್ ಇದೆ, ಅವ್ರ ಕಚೇರಿನಲ್ಲಿ ಮಾಡ್ತಾ ಇದೆ ಕೆಲಸ. ಅದ್ರ ಮೇಲೂ ನಮ್ಮ ನಂಬಿಕೆ ಇಲ್ಲ ಅಂದ್ರೆ ನಾವು ಇನ್ನೂ ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ಹೋಗಕ್ಕಾಗಲ್ಲ. ಮೊದಲು ಈ ತನಿಖೆ ಒಂದು ಕ್ರಮ, ಒಂದು ಏನೋ ಆರೋಪ ಬಂದಾಗ, ದೂರು ಬಂದಾಗ ತನಿಖೆಯನ್ನ ಮಾಡಿಸುವಂಥದ್ದು ಸಹಜ. ಇವರು ವಾಲ್ಮೀಕಿ ಹಗರಣ ತಗೊಂಡ್ರು. ವಾಲ್ಮೀಕಿ ಹಗರಣದಲ್ಲಿ ನಾವು ನಮ್ಗೆ ಆರೋಪ ಬಂದ ತಕ್ಷಣನೇ
ನಮ್ಗೆ ಗೊತ್ತಾಯ್ತು ಇಲ್ಲ ಇಲ್ಲಿ ಮೇಲ್ನೋಟಕ್ಕೆ ಇಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ, ಎಲ್ಲೆಲ್ಲ ಹಣ ವರ್ಗಾವಣೆ ಆಗಿದೆ, ಯಾವ ಅಧಿಕಾರಿಗಳು ಪಾಲ್ದಾರರಾಗಿದ್ದಾರೆ, ಅದು ಬ್ಯಾಂಕ್ನವರಾಗಲಿ ಅಧಿಕಾರಿಗಳಾಗಲಿ 13 ಜನ ಅಧಿಕಾರಿಗಳನ್ನ ಇದೇನಿದೆ ಇದು ಮಾತಾಡಕ್ ಬಿಡ್ಬೇಕಲ್ವಾ ನೀವು, ಆಮೇಲೆ ಮಾತಾಡಿ. 13 ಜನ ಅಧಿಕಾರಿಗಳನ್ನ ಜೈಲ್ಗೆ ಹಾಕಿ ಒಂದು ರೂಪಾಯಿ ಕೂಡ, ಯಾಕಂದ್ರೆ ಬಡವರ ದುಡ್ಡು ಬಿಡಬಾರ್ದು ಅಂತ ಹೇಳಿ ಅದನ್ನ ವಸೂಲು ಮಾಡಿ, ಎಲ್ಲರಿಂದ ವಸೂಲು ಮಾಡಿ ಹಣವನ್ನ ಖಜಾನೆ ಮತ್ತೆ ತೆಗೆದುಕೊಂಡಿದ್ದಾರೆ. ಅದನ್ನ ಅಕ್ರಮ ಆಗಿಲ್ಲ ಅಂತ ನಾವು ಹೇಳಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ ಸದನದಲ್ಲಿ ನಿಂತು ಈ ಅಕ್ರಮ ಆಗಿದೆ, ನಾನು ಯಾರನ್ನು ಬಿಡೋದಿಲ್ಲ, ಸ್ಪೇರ್ ಮಾಡಲ್ಲ ಅಂತ ಹೇಳಿ ತನಿಖೆಯನ್ನು ಮಾಡಿಸಿದ್ರು. ರಾಜೀನಾಮೆಯನ್ನು ತಗೊಂಡ್ರು. ಈ ಜೈಲಲ್ಲಿ ಇದ್ದಾರೆ ಅಧಿಕಾರಿಗಳು, ಜೈಲಲ್ಲಿ ಇದ್ದಾರೆ ಈಗ, ಇನ್ನು ಅಧಿಕಾರಿಗಳು ಜೈಲಲ್ಲಿ ಇದ್ದಾರೆ, ಕೇಸ್ ನಡೀತಾ ಇದೆ. ಆಮೇಲೆ ಈಗ ಸುಮ್ಮನೆ ಕೋರ್ಟ್ ಕಣ್ಮುಚ್ಕೊಂಡು ಯಾರನ್ನೋ ಕ್ಲೀನ್ ಚಿಟ್ ಕೊಡೋದು, ಯಾರಿಗೋ ಇದಾಕದ್ ಮಾಡೋದ. ಇವಾಗ ಜನಾರ್ದನ್ ರೆಡ್ಡಿಗೆ ನಮ್ಮ ಹೋರಾಟ ಅಂತ ಜನಾರ್ದನ್ ರೆಡ್ಡಿ ಜೈಲ್ಗೆ ಆಗಿದ್ದು, ಶಿಕ್ಷೆ ಆಗಿರೋದು. ಸಿದ್ದರಾಮಯ್ಯ ಹೋರಾಟ ನೋಡಿದಿರಲ್ಲ, ಆ ತೊಡೆ ತಟ್ಟಿ ಹೋಗಿದ್ವಲ್ಲ ನಾವು ಅಲ್ಲಿವರೆಗೂ ಪಾದಯಾತ್ರೆಯಲ್ಲಿ. ಆ ತರ ಒಂದು ತಾರ್ಕಿಕ ಅಂತ ತೆಗೆದುಕೊಂಡು ಹೋಗ್ತೀವಿ ಯಾವುದೇ ಕೇಸ್ ಆದ್ರೂ. ಈಗ ನಮಗೆ ಕಳೆದ ಸರ್ಕಾರದಲ್ಲಿ ಆಗಿರ್ತಕ್ಕಂಥ 23 ಹಗರಣಗಳು ಇನ್ನೂ ತನಿಖೆಗಳು ನಡೀತಾ ಇದ್ದಾವೆ. ನಮ್ಮ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ವಾಲ್ಮೀಕಿ ಹಗರಣ ಕೂಡ ಇನ್ನೂ ತನಿಖೆ ನಡೀತಾ ಇದೆ. ಇನ್ನು ಯಾವುದೇ ರೀತಿಯ ಸಣ್ಣ ಪುಟ್ಟ ಲೋಪ ಆದ್ರೂ ಕೂಡ ಯಾರೇ ಅಧಿಕಾರಿ ಮಾಡ್ಲಿ ಕೂಡ ಅದ್ರ ಮೇಲೆ ಕ್ರಮ ತಗೊಳ್ಳೋದು ಅಕ್ಷಮತೆ ನಾವು ಇಟ್ಕೊಂಡಿದ್ದೀವಿ. ಗೋವಿಂದರಾಜ್, ಈಗ ಏನಾಗುತ್ತೆ, ಈ ಬೀದಿ ರೋದನ ಆಗ್ಬಿಡುತ್ತೆ ನಿಮ್ದಾಗ್ಲಿ JDS ಆಗಲಿ ಅಥವಾ ಬೇರೆ ಪಕ್ಷದವರಾಗ್ಲಿ, ಬೀದಿ ರೋದನ ಆಗಬಾರ್ದು, ಅರಣ್ಯ ರೋದನ ಆಗಬಾರ್ದು. ಅಗ್ರಿ, ಮಾಧ್ಯಮದ ಮುಂದೆ ಬರ್ತೀರಿ, ರಾಜ್ಯ ಜನಗಳ ಮುಂದೆ ನಾವು ಒಂದು ಹೋರಾಟ ಮಾಡ್ತಾ ಇದೀವಿ ಅಂತ ತೋರಿಸ್ತಾ ಇದ್ದೀರಿ, ಅಲ್ಲಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀರಿ. ಓಕೆ, ಈಗ ಜಮೀರ್ ಅಹಮದ್ ಮಾಡಿದ್ದಾರಾ ಅಥವಾ ಸಿದ್ದರಾಮಯ್ಯನವ್ರ ಸರ್ಕಾರ ಇಂಥ ಒಂದು ಕೆಲಸ ಮಾಡ್ತಾ ಇದೆಯಾ, ಇಂಥ ಒಂದು ಆರೋಪ ಬರ್ತಾ ಇದೆಯಾ? ನೀವು ಅಕಸ್ಮಾತ್ ಅವರೆಲ್ಲಾದರೂ ಮಿಸ್ಗಾಡ್ತಾ ಇದ್ದರೆ, ಅವರೆಲ್ಲರೂ ಸೇಫ್ ಗಾರ್ಡ್ ಮಾಡ್ತಾ ಇದ್ದರೆ, ಒಂದು ದೂರು ನನ್ನ ಬಳಿಯಲ್ಲಿ ನೋಡಿ, BR ಪಾಟೀಲ್ ಹೇಳಿದ್ದಾರೆ, ಪಾಟೀಲ್ರ ಬಳಿ ಹೋಗಿ, ಪಾಟೀಲ್ ನಿಮ್ಮ ಬಳಿ ಯಾರು ಹೇಳಿದ್ರು, ನಿಮ್ಮ ಬಳಿಯಲ್ಲಿ ಯಾವ ಮನೆಯವನು, ಯಾವ ಅರ್ಜಿದಾರ, ಯಾವ ಲಿಸ್ಟಲ್ಲಿತ್ತು, ಯಾವ ಪಂಚಾಯಿತಿ, ಯಾವ ಅಧಿಕಾರಿಗೆ ಯಾವತ್ತು ಎಲ್ಲಿ ಕೊಟ್ಟ. ಲೋಕಾಯುಕ್ತಕ್ಕೆ ಅದನ್ನು ನಾವು ಮುಂಚಿತವಾಗಿ ಹೇಳಿದ್ರು, ಪಾಟೀಲ್ರಿಗೆ ಬಂದ ತಕ್ಷಣ ಒಬ್ಬ ಕಲೆಕ್ಟ್ ಮಾಡ್ಕೊಳ್ಳೋ ಥರ ಮಾಡಿ, ಒಬ್ಬ ಕೊಡೋ ಥರ ಮಾಡಿ ಲೋಕಾಯುಕ್ತ ಎಂಟ್ರಿ ಆಗಿದ್ರೆ ಅವ್ನು ಸಿಕ್ಕಾಕೊಂಡ್ಬಿಡ್ತಾರೆ, ರೇಡ್ ಆಗ್ಬಿಡೋದು. ನೋ ಡೌಟ್, 5,000 ಕೂಡ ಕೇಳ್ದ ಅಂದರೆ ಲೋಕಾಯುಕ್ತಕ್ಕೆ ಒಂದು ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದ್ರು, ಅದು ಆಗ್ತಾ ಇತ್ತು. ನಾನು ಈಗ ನಿಮಗೆ ಹೇಳೋದು, ಪಾಟೀಲ್ರನ್ನೇ ನೀವು ಭೇಟಿ ಮಾಡಿ, ಯಾವ ಮಾಹಿತಿ ಇದೆ ಕೊಟ್ಟುಬಿಡಿ ಅಂತ ಹೇಳಿ. ಪಾಟೀಲ್ರು ನೀವು ಸೇರಾದ್ರೂ ದೂರು ಕೊಡಿ, ಮಾಹಿತಿ ಮೇಲೆ ನೀವಾರು ಕಂಪ್ಲೇಂಟ್ ಕೊಡಿ. ಯಾಕೆ ಆಗಬಾರ್ದು? ಅದು ಬರೀ ಮಾಧ್ಯಮದ ಮುಂದೆ ಹೇಳಿಕೆಗೆ ಮಾತ್ರ ಸೀಮಿತ ಆಗಬಾರ್ದಲ್ವಾ? ನಾವು ಯಾವುದೇ ಹೋರಾಟವನ್ನ ಮಾಧ್ಯಮದ ಮೂಲಕ ತೋರಿಸ್ಬೇಕು ಅಂತ ಹೋರಾಟ ಮಾಡಿರ್ತಕ್ಕಂಥದ್ದಲ್ಲ. ನಮ್ಮ ಹೋರಾಟ ಇರ್ತಕ್ಕಂಥದ್ದು ಜನರಿಗೆ ನ್ಯಾಯವನ್ನು ಕೊಡ್ಲೇಬೇಕು, ನ್ಯಾಯ ಸಿಗಬೇಕು ಅನ್ನೋ ವಿಚಾರ ಇಟ್ಕೊಂಡು ನಾವೇನ್ ಮೂಢ ಹೋರಾಟ ಇರ್ಬೋದು, ವಾಲ್ಮೀಕಿ ಹೋರಾಟ ಇರ್ಬೋದು, ನಾನಾ ಹೋರಾಟಗಳು ಏನು ಈ ಬೆಲೆ ಏರಿಕೆ ಮಾಡದಂತ, ಇವತ್ತು ಎಷ್ಟೆಲ್ಲ ಬೆಲೆ ಏರಿಕೆ ಆಯ್ತು ಸರ್. ಈ ಸರ್ಕಾರ ಬಂದಾಗ್ಲಿಂದ ಎರಡೇ ನಡೆದಿರೋದು, ಒಂದು ಬೆಲೆ ಏರಿಕೆ ವಿಚಾರ, ಇನ್ನೊಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಪ್ರತಿ ತಿಂಗಳು ಒಂದಲ್ಲ ಒಂದು ಇಲಾಖೆಯಲ್ಲಿ ಇವತ್ತು ಹೊರಗೆ ಬರ್ತಲೇ ಇದಾವೆ. ಇವ್ರು ಹೇಳೋದು ನಮ್ಮ ನಟರಾಜ್ ಗೌಡ್ರು, ನಾವೇನು ಅದನ್ನ ತನಿಖೆನ ಹಣವನ್ನ ಕಲೆಕ್ಟ್ ಮಾಡಿದ್ದೀವಿ ಅಂತ. ಎಷ್ಟು ಕಲೆಕ್ಟ್ ಮಾಡಿದೀನಿ ಅಂತ ಹೇಳಿರ್ತಕ್ಕಂಥದ್ದು 42 ಕೋಟಿ ಇಲ್ಲಿವರೆಗೂ ರಿಕವರಿ ಮಾಡಿದ್ದೀವಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಅಂತ ಹೇಳಿದ್ರು. ಮಿಕ್ಕಿದೆಲ್ಲೋ ಆಯ್ತಾಗಾರೆ, ಯಾರು ಇದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ? ಇಲ್ಲಿವರೆಗೂ ಒಂದು ತನಿಖೆ ಮಾಡ್ಬೇಕಂದ್ರೆ SIT ರಚನೆ ಮಾಡಿದ್ರಿ, ಇಲ್ಲಿವರೆಗೂ ಏನಾಗಿದೆ ಅನ್ನೋದು ಜನರಿಗೆ ತಿಳಿಸುವಂತ ಕೆಲಸ ಮಾಡಿಲ್ಲ. ಎಲ್ಲವನ್ನು ನಿಮ್ಮ ಬೇಕಾದ ರೀತಿಯಲ್ಲಿ ತನಿಖೆ ಮಾಡಿಸ್ಕೊಂಡು ಮುಚ್ಚಾಕೊಂಡು ಬರ್ತಲೇ ಇದ್ದೀರಾ. ಇದು ಕೂಡ ಅದೇ ರೀತಿ ಒಬ್ಬ ಶಾಸಕ ನಿಮ್ಗೆ ಆರೋಪ ಮಾಡಿದ್ರೆ ಬಿಡಬೇಡಿ ಗೋವಿಂದರಾಜ್ ಅವರೇ, ನೋಡಿ, ಅದ್ರ ಜೊತೆಯಲ್ಲಿ ಇವತ್ತು ಏನಾಗಿದೆ ಅಂತ ಜನರೇ, ಅಲ್ಲಿ ಯಾರೋ ಫಲಾನುಭವಿಗಳು ಇದ್ರಲ್ಲ, ಫಲಾನುಭವಿಗಳೇ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ, ನಿಮ್ಮ ಮಾಧ್ಯಮಗಳಲ್ಲೇ ತೋರಿಸ್ತಾ ಇದ್ದಾರೆ. ನೀವು ಕೂಡ ಹೋಗಿ ಅಲ್ಲಿ ಏನು ಆಳಂದ ವಿಧಾನ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅಂತ ಅಲ್ಲಿ ಜನರೇ ಮಾತಾಡ್ತಾ ಇದ್ದಾರೆ. ಇದಕ್ಕಿಂತ ದಾಖಲೆ ಇನ್ನೇನ್ ಬೇಕಾಗಾದ್ರೆ? ಅಂದ್ರೆ ನೀವು ದಾಖಲೆ ಒಂದು ಕಂಪ್ಲೇಂಟ್ ಕೊಟ್ರೇನೆ ನೀವು ತನಿಖೆ ಮಾಡಿಸುವಂತದಾದ್ರೆ ಪ್ರೊಸೀಜರ್ ಹೇಳ್ತಾ ಇದ್ದಾರೆ. ಈಗ ಪ್ರೊಸೀಜರ್ ಯಾರಿಗೆ ಬೇಕು ಸರ್? ಒಬ್ಬ ಸರ್ಕಾರವಾಗಿ ಒಂದು ಶಾಸಕ ಆರೋಪ ಮಾಡಿದ್ದಾನೆ ಅಂದ್ಮೇಲೆ ಅವ್ರು ತನಿಖೆ ಮಾಡಿಸೋದಕ್ಕೆ ಎಲ್ಲ ಅಧಿಕಾರ ಇದೆ, ಮಾಡಿಸ್ತಿದೆ. ಜಮೀರ್ ಅಹಮದ್ ಅವರು ಪತ್ರ ಬರೀಲಿ ಮುಖ್ಯಮಂತ್ರಿಗಳಿಗೆ, ನನ್ನ ಇಲಾಖೆಯಲ್ಲೇ ಇಂಥ ತಪ್ಪಾಗಿದೆ ಅನ್ನೋ ರೀತಿಯಲ್ಲಿ ಒಂದು ಪತ್ರ ಬರೆದ್ರೆ ಖಂಡಿತವಾಗ್ಲು. ಈಗ ಕೆಲವೊಂದು ಹಿಂದೆ ಉದಾಹರಣೆಗಳಿದಾವೆ ಸರ್. ಒಬ್ಬ ಶಾಸಕಂಗೋ ಒಬ್ಬ ಸಚಿವಂಗೋ ಒಂದು ಆರೋಪ ಬಂದ್ರೆ ಫಸ್ಟ್ ರಾಜೀನಾಮೆ ಕೊಟ್ಬಿಟ್ಟು ನಾನು ಫಸ್ಟ್ ತನಿಖೆ ಎದುರಿಸ್ತೀನಿ, ಇದು ಆರೋಪ ಸುಳ್ಳಾದ್ರೆ ನಾನು ಮತ್ತೆ ಬಂದು ಚೇರಲ್ಲಿ ಕೂತ್ಕೊಂತೀನಿ ಅಂತ ಉದಾಹರಣೆಗಳಿದಾವೆ. ಅದೇ ರೀತಿ ಇವತ್ತು ಮಾಡಬಹುದಲ್ಲ ಜಮೀರ್ ಅಹಮದ್ ಖಾನ್ ಅವರು? ನಿಮ್ಗೆ ಆರೋಪನ ಎಲ್ಲೋ ಒಂದ್ ಕಡೆ CBI ತನಿಖೆಯನ್ನ ಹೇಳೋದಕ್ಕಿಂತ ನೀವು ಪತ್ರ ಬರೀರಿ ಬೆಳಗ್ಗೆಯಿಂದ, ಯಾಕೆ ತನಿಖೆ ಆಗಲ್ಲ ನೋಡೋಣ? ನೀವು ಜನರ ಪರವಾಗೇ ಇದ್ರೆ ನೀವು ನಾಳೆನೆ ಪತ್ರ ಬರೀರಿ ಮುಖ್ಯಮಂತ್ರಿಗಳಿಗೆ. ಇರ್ಷಾದ್, ಈಗ ಈ ಕೆಲಸ ಅವ್ರದೇನೆ ಅಂತ, ಈ ಕೆಲಸ ಪ್ರತಿಪಕ್ಷದವ್ರು ಮಾಡಬಾರ್ದು ಅಂತಿದ್ಯಾ? ಈಗ ಆ BR ಪಾಟೀಲ್ಗೆ ಯಾವ ವ್ಯಕ್ತಿ ಕಡೆಯಿಂದ ದೂರ ಬಂದಿದೆಯೋ ನನಗೆ ಗೊತ್ತಿಲ್ಲ, ಮಾಧ್ಯಮಕ್ಕೆ ನನ್ನ ಪ್ರಕಾರ ಗೊತ್ತಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ಯಾರೂ ಬಂದು ಡೈರೆಕ್ಟಾಗಿ ನಮ್ಮನ್ನು ಸಂಪರ್ಕ ಮಾಡಿಲ್ಲ, ನಾವಿಂತ ದುಡ್ಡು ಕೊಟ್ಟಿದ್ದೀವಿ ಅಂತ. ಈ ಥರ ನಂಗೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಬ್ಬರು ವ್ಯಕ್ತಿಗಳ ಕಾನ್ವರ್ಸೇಷನ್ ಇಟ್ಕೊಂಡು ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಆ ವ್ಯಕ್ತಿ ಯಾರೇ ಆಗಿರಲಿ, ಬಂದ ಯಾವಾಗ ಕೊಟ್ಟಿದ್ದಪ್ಪ ದುಡ್ಡು,
ಒಂದು ಪ್ರಯತ್ನ ನೀವು ಮಾಡಿಬಿಟ್ರೆ ಅವರಿಗೆ ಮುಖಭಂಗ ಆಗುತ್ತೆ. ಪ್ರಯತ್ನ ಮಾಡೋದಿರ್ಲಿ, ಇಲ್ಲೇ ಸ್ಟುಡಿಯೋಲಿನೇ ನೋಡಿ ಎಷ್ಟು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಕಾಂಗ್ರೆಸ್ ಬಿಜೆಪಿಗೆ ಅಂತ. ಇವ್ರು ಹೇಳ್ತಾರೆ ದೂರ್ ಕೊಡಿ ಅಂತ, ಇವ್ರು ಯಾವುದೇ ಕಾರಣಕ್ಕೆ ದೂರ್ ಕೊಡಕ್ ರೆಡಿ ಇಲ್ಲ. ಓಕೆ, ಸುಮ್ನೆ ಆಪಾದನೆಗಳು. ಕ್ಯಾಮ್ರಾ ಆನ್ ಆಗಿದ ತಕ್ಷಣನೇ ನಾಟಕ, ಕ್ಯಾಮ್ರಾ ಆಫ್ ಆಗಿದ ತಕ್ಷಣನೇ ಇಬ್ರು ಸೇರ್ಕೊಂಡು ನನ್ನ ಟೈಮಲ್ಲಿ ನಾನು ಇಷ್ಟು ಲೂಟಿ ಮಾಡಿದೀನಿ, ನಿಮ್ ಟೈಮಲ್ಲಿ ಇಷ್ಟು ಲೂಟಿ ಮಾಡಿದೀರಾ ಅಂತ ಡಿಸ್ಕಸ್ ಮಾಡ್ಕೊಂಡು ಅಲಯನ್ಸ್ ಅಲ್ಲೇ ಇದ್ರಿ ಚುನಾವಣೆ ಮುಂಚೆ, ಅಲಯನ್ಸ್ ಅಲ್ಲೇ ಇದ್ರಿ ನೀವು. ನಾವು ಅಲಯನ್ಸ್ ಬರೀ ಸೆಂಟ್ರಲ್ ಗವರ್ಮೆಂಟ್ ಬೀಳ್ಸಕ್ ಮಾತ್ರ ಅಲಯನ್ಸ್ ಅಲ್ಲಿ ಇದ್ವಿ, ಯಾವುದೇ ಕಾರಣಕ್ಕೆ ಸ್ಟೇಟ್ ಗವರ್ಮೆಂಟ್ ಅಲಯನ್ಸ್ ಸರ್ಕಾರ ಬೀಳ್ಸಕ್ ಮಾತ್ರ ನೀವು ಹೌದು ಜೊತೆ ಸ್ವಾಮಿ. ಆಗ್ತೀರಾ. ನರೇಂದ್ರ ಮೋದಿ ಅವರು ಜನರಿಗೆ ಭ್ರಷ್ಟಾಚಾರ ಒಳ್ಳೆದಾಗಬೇಕು, ಮಾಡಿ, ಹಾಗಾದ್ರೆ. ನರೇಂದ್ರ ಮೋದಿ ಅವರು ಸರ್ಕಾರ ಇದ್ರೆ ಭ್ರಷ್ಟ ಸರ್ಕಾರ ಇತ್ತಿಲ್ಲ, ಅದು ಬೀಳ್ಸಕ್ಕೆ ತೋರ್ಸಿ, alliance ಮಾಡಿದ್ವಿ. ಯಾವ್ದಾದ್ರು ಅಯ್ಯೋ ಭ್ರಷ್ಟ ಅನ್ನೋದು ಸರ್, ಒಂದು ದಾಖಲೆ ಇದ್ರೆ ಒಂದು BJP ಹೇಳಿಲ್ಲ, ಹೋರಾಟ ಮಾಡಿದ್ದು ಯಾವ್ದೋ ಒಂದು ಉದಾಹರಣೆ ಹೇಳಿಲ್ಲ, ತೋರ್ಸಿ. 11 ವರ್ಷ ವಿರೋಧ ಮಾಡಿರೋದು ಕಾಂಗ್ರೆಸ್ ಭ್ರಷ್ಟಾಚಾರಗಳೆಲ್ಲ ಮಾಡಿದ್ರೆ ಬಂದು ಏನೇನ್ ಮುಚ್ಚಾಕಿದ್ರೆ ಇಡೀ 11 ಎಲ್ಲರಿಗೂ ವರ್ಷದಲ್ಲಿ ಗೊತ್ತಿದೆ. ಇವಾಗ ಒಂದು ಸದ್ಯಕ್ಕೆ ಪೇಪರ್ ಕರ್ನಾಟಕದ ಇಟ್ಕೊಂಡೆ, ಬಗ್ಗೆ 11 ಮಾತಾಡೋಣ, ವರ್ಷದಲ್ಲಿ ಅಲ್ಲಿ ಎಲ್ಲೋ ಹೋದ್ರೆ ರೋಡಲ್ಲಿ ಎಲ್ಲೆಲ್ಲೋ ಕೂತ್ಕೊಂಡೆ, ಹೋಗ್ತೀರಾ, ಇಂಥ ಅಲ್ಲಿ ಭ್ರಷ್ಟಾಚಾರ ಏನೇನ್ ಮಾಡಿದ್ರೆ ಅಂತ ಎಲ್ಲರಿಗೂ ಗೊತ್ತು. ಒಂದು ಪೇಪರ್ ವಸತಿ ಮಾತಾಡೋಣ, ಸದ್ಯಕ್ಕೆ ಇಲ್ಲಿ ಏನ್ ಟಾಪಿಕ್ ಇದೆ ಅದ್ರ ಬಗ್ಗೆ ಮಾತಾಡೋಣ. ನಿಮ್ದಿಬ್ಬರದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಸುಳ್ಳು ಹೇಳ್ಬೇಡ್ರಿ, ಸತ್ಯ ಹೇಳೋದ್ ಕಲ್ತ್ಕೊಳ್ರಿ. ಅದೇ ಸರ್ ಹೇಳ್ತಾ ಇದ್ದು, ಕ್ಯಾಮ್ರಾ ಮುಂದೆ ಜನ ನೋಡ್ತಾ ಇದ್ರಿಲ್ಲ, ಇಲ್ಲೇ ಅವ್ರು ದೂರ್ ಕೊಡಿ ಅಂದ್ರೆ ಹೇಳಿ, ಯಾವುದೇ ಕಾಂಗ್ರೆಸ್ ಕಾರಣಕ್ಕೂ ದೂರ್ ಭ್ರಷ್ಟಾಚಾರ ಕೊಡೋಕೆ ready ಮಾಡಿದ್ರಲ್ಲ, ಇಲ್ಲ. ನೇರವಾಗಿ ಹೇಳಿ ಹಾಗಾದ್ರೆ ಈಗ ಅದು. ನಾವು ಮೊದ್ಲೇ ಹೇಳ್ತಾ ಇದೀವಿಲ್ಲ, ಇಬ್ರು ಸೇರ್ಕೊಂಡು ಭ್ರಷ್ಟಾಚಾರ ಮಾಡಿರೋದು ಬರೀ ಕಾಂಗ್ರೆಸ್ ಅಂತ ಇಲ್ಲ, ಏನ್ ಬಿಜೆಪಿ ಜನರು ಅಧಿಕಾರ ಕೊಟ್ಟಿದ್ದಾರೆ, ಲೂಟಿ ಮಾಡಿದ್ರಂತ ಬದಲಾವಣೆ ಬಯಸಿ ಅಧಿಕಾರ ಕೊಟ್ಟಿದ್ದಾರೆ, ಅದೇನ್ ಮಾಡಿದ್ದಾರೆ ಹೇಳಿ. ಅಣ್ಣತ್ರ ಭ್ರಷ್ಟಾಚಾರ ಮಾಡ್ತಾ ಇದಾರೆ, ಇವ್ರೇನ್ ಕಡಿಮೆ ಏನಿಲ್ಲ ಪಾಪ. ಇವ್ರು ಎದುರು ಬಿಟ್ಟು ಅವ್ರು ಕೊಟ್ರೆ ಅವ್ರು ಯಾರು ಕಂಪ್ಲೇಂಟ್ ಕೊಡಲ್ಲ ಇಲ್ಲಿ. ಹಿಂಗೆ ಮಾತಾಡಿ ಸುಮ್ಮನೆ ಮಾತಾಡ್ಬಿಟ್ಟು ಒಂದ್ 3 ತಿಂಗಳು ಅದೇನ ಬೆಲೆ ಏರಿಕೆ ಹೋರಾಟ ಮಾಡ್ತೀವಿ ಅಂದ್ರೆ ಅವತ್ತು 850 ರೂಪಾಯಿನ ಸಿಲಿಂಡರ್ ಜಾಸ್ತಿ ಆಗ್ಬಿಡ್ತೇನೆ ಅವತ್ತು. ಅದು ಸುಮ್ಮನೆ ಆಗ್ಬಿಟ್ರೆ ಅವತ್ತು ಹೋರಾಟನೇ ಆಗ್ಲಿಲ್ಲ. ಸರ್, ಹೋರಾಟಗಳು ಮಾಡಿದ್ರೆ ಈ ಪಕ್ಷಗಳು ಹೆಂಗಿದೆ ಅಂದ್ರೆ, ಕಾಂಗ್ರೆಸ್ ಬಿಜೆಪಿ ಯಾರು ಏನಾದ್ರೂ ಮಾಡ್ಕೊಳ್ಳಿ, ನಮ್ ಕೈಯಲ್ಲಿ ಪವರ್ ಇದೆ, ನಾವ್ ಹೆಂಗ್ ಬೇಕಾದ್ರೂ ನಡ್ಸ್ಕೊಂಡು ಹೋಗ್ತೀವಂತ ತುಗ್ಲಕ್ ದರ್ಬಾರ್ಗಳಂತ ಹೇಳ್ತಾರಲ್ಲ, ಇಬ್ರು ಹಂಗೆ ಸುಮ್ನೆ. ಇವ್ರ ಮೇಲೆ ಭ್ರಷ್ಟಾಚಾರ ಬಂದ್ರೆ ಇವ್ರು ಬೈತಾರೆ, ಇವ್ರ ಮೇಲೆ ಬಂದ್ರೆ ಅವ್ರು ಬೈತಾರೆ, ಯಾರು ಯಾರಿಗೂ ಹಿಡಿದುಕೊಡಲ್ಲ. ಸುಮ್ನೆ ಕಂಪ್ಲೇಂಟ್ ಕೊಡಲ್ಲ. ಈಗ ಕೇಳಿ, ಇವಾಗ ನೀವ್ ಹೇಳಿದ್ರಲ್ಲ ಕಂಪ್ಲೇಂಟ್ ಕೊಡಿ ಅಂತ. ಇವರು MLA ಹ್ಯಾರಿಸ್ ನಮ್ಮ ಒಬ್ಬ ವಾಲಂಟಿಯರ್ ಮೇಲೆ ಹಲ್ಲೆ ಮಾಡಿದ್ರೆ ಅಂತ ಹೋಗಿ ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ತಗೊಂಡ್ರೆ ಯಾರು ಕಂಪ್ಲೇಂಟ್ ಕೊಟ್ರು ಅವ್ರಿಗೆ ತಗೊಂಡೋಗಿ ಒಳಗಡೆ ಹಾಕಿದ್ರೆ, ಅಲ್ಲಿಂದ ನಾವು ಗವರ್ನರ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅಲ್ಲೂ ಏನು ಮಾಡಿಲ್ಲ. ಇದು ಹೆಂಗ್ ಗೊತ್ತಾ, ಇವ್ರ ಹತ್ರ ಪವರ್ ಇದೆ, ಯಾರು ಕಂಪ್ಲೇಂಟ್ ಕೊಟ್ರು ಯಾರಿಗೂ ಎದುರಲ್ಲ ಇವರು. ಗವರ್ನರ್ ಆಕ್ಟ್ ಮಾಡ್ಬೇಕಾಗಿತ್ತಲ್ರಿ ಸರ್, ಮಾಡಿಲ್ಲ. ಇಲ್ಲ, ಇವಾಗ ಏನ್ ಮಾಡೋದು? ಇದು ಮಾಡಿಲ್ಲ ಅಂದ್ರೆ ಏನ್ ಗೊತ್ತಾ, ಅಂಡರ್ಸ್ಟ್ಯಾಂಡಿಂಗ್ ಸರ್ ಇದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂಡರ್ಸ್ಟ್ಯಾಂಡಿಂಗ್ ಇಂದ ನಡೆಸ್ತಾ ಇರೋ ಸರ್ಕಾರ. ಇಬ್ರು ಸೇರ್ಕೊಂಡೇ ಲೂಟಿ ಮಾಡ್ತಾ ಇರೋದು. ಅಪೋಸಿಷನ್ ಅವರು ಏನಾದ್ರೂ ಹೋರಾಟ ಮಾಡಿದ್ರೆ ಮಾತ್ರ ಇವ್ರು ಕೊಡ್ತಾರೆ ಅವ್ರ ರೋಲ್ ಕಾಲ್ಗಳು, ಇಲ್ಲ ಅಂದ್ರೆ ಅವ್ರಿಗೂ ಕೊಡಲ್ಲ ಅಂತ ಇವರು ಮಾಡ್ತಾ ಇದಾರಲ್ಲ ಪ್ರೊಟೆಸ್ಟ್ ಗಳೆಲ್ಲ. ಇವಾಗ ನೋಡಿ, ಒಂದ್ 15 ದಿವಸ ಆಮೇಲೆ ಯಾರು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಅಶೋಕ್ ಅವ್ರು ನೀವು ಹೋರಾಟ ಮಾಡಿದ್ರಲ್ಲ, ಒಂದು ಹೋರಾಟದಲ್ಲಿ ಏನಾಗಿದೆ ಅಂತ ತೋರಿಸ್ಕೊಂಡ್ರೆ ಕಿತ್ತಾಡ್ತಾ ಇದ್ರಲ್ರಿ, ಇಬ್ರು ಆಪೋಸಿಷನ್ ಕಿತ್ತಾಡ್ತಾ ಇದ್ರಲ್ರಿ. ಅಲ್ಲ, ಇಬ್ರು ಇವ್ರ ಆಪೋಸಿಷನ್ ಇಲ್ವಾ? ಒಳ್ಳೆ ಕಥೆ ಆಯ್ತಲ್ಲ ಇದು. ಆಪೋಸಿಷನ್ ಕಿತ್ತಾಡ್ತಾ, ಅದಕ್ಕೆ ಕಂಫರ್ಟಬಲ್ ಕೂತವ್ರು ಅವ್ರು ಕಂಫರ್ಟಬಲ್ ಕಿತ್ತಾಡಿ ಹಿಂಗೆ ಕಿತ್ತಾಡ್ತಾ ಇರಿ, ಇಬ್ರು ಕಿತ್ತಾಡ್ತಾ ಇರಿ, ಇಬ್ರು ಹೋರಾಟನೆ ಮಾಡ್ಬೇಡಿ. ನೀವು ಯಾವುದೇ ಕಾರಣಕ್ಕೆ ಬಿಜೆಪಿ ಅವ್ರ ಜೊತೆ ಕೂತ್ಕೊಂಡು ಹೋರಾಟಗಳು ಮಾಡಲ್ಲ ಸರ್. ನಾವು ಹೋರಾಟ ಮಾಡಬೇಕು, ಮಾಡ್ತಾ ಇದೀವಿ. ನಮ್ಗೆ ಆದಂತ ಜವಾಬ್ದಾರಿಗಳಿದೆ, ನಾವು ಮಾಡ್ತಾ ಇದೀವಿ. ಇವ್ರ ತರ ನಾಟಕಗಳು ಮಾಡಕ್ ಬರಲ್ಲ. ನಾವು ಕ್ಯಾಮ್ರಾ ಮುಂದೆ ನಾಟಕ ಮಾಡ್ಬಿಟ್ಟು ಜೈಲಿಗೆ ಹಾಕ್ಸ್ಬಿಟ್ರು ಅಂತ ನಿಮ್ಗೆ ಅವ್ರ ಕಂಡ್ರೆ ನೋಡಿ, ನಮ್ಮ ನಾಯಕರು ಜೈಲಿಗೆ ಹಾಕ್ಸ್ಬಿಟ್ರು. ನಾಯಕರ ಬಗ್ಗೆ ನಾನು ಹೇಳ್ತೀನಿ. ಇವಾಗ ನಮ್ಮ ನಾಯಕರ ಮೇಲೆ ಬಂದಿರೋದು ಭ್ರಷ್ಟಾಚಾರದ್ದು ನಾವು ಒಪ್ಕೊಂಡ್ವಿ ಸರ್. ಇವಾಗ ಒಂದ್ ಕೆಲಸ ಮಾಡಿ, ನಮ್ ನಾಯಕರ ಮೇಲೆ ಭ್ರಷ್ಟಾಚಾರ ನೀವು ಆರೋಪ ಹಾಕಿದೀರಾ, ತಾಕತ್ತಿಲ್ಲ ನಿಮ್ ಸಿಬಿ ಅವ್ರಿಗೆ ಹೇಳಿ, ಬರೀ ಸುಮ್ನೆ ವಿಚಾರಣೆ ಇಲ್ಲ ಅಂತ ಮಾಡಲ್ಲ, ಯಾವುದೇ ಕಾರಣಕ್ಕೆ ಮಾಡಲ್ಲ. ಎಲೆಕ್ಷನ್ ಟೈಮ್ ಅಲ್ಲಿ ಮಾಡಿದ್ರು, 2 ವರ್ಷ ನಮ್ ನಾಯಕರುಗಳಿಗೆ ಜೈಲಿಗೆ ಹಾಕಿದ್ರು, ಎಲೆಕ್ಷನ್ ಮುಗಿಸ್ಕೊಂಡ್ರು. ಇವಾಗ ಯಾರು ಅದ್ರ ಬಗ್ಗೆ ಮಾತಾಡಲ್ಲ. ರಾಜಗೌಡ, ನಿಮ್ಮ ಜವಾಬ್ದಾರಿ ಇಲ್ವಾ ಇದರಲ್ಲಿ? ಈಗ ನಿಮ್ಮ ಸರ್ಕಾರ, ಈಗ ಗೋವಿಂದರಾಜು ಅವರು ಹೋಗಿ ಕಂಪ್ಲೇಂಟ್ ಕೊಡ್ತಾರೋ, ಇರ್ಷಾದ್ ಕಂಪ್ಲೇಂಟ್ ಕೊಡ್ತಾರೋ ಬೇರೆ ವಿಚಾರ. ಸರ್ಕಾರವಾಗಿ ಕೂರಿಸ್ಕೋಬೇಕು ನೀವು. ಪಾಟೀಲನ್ನೇ ಬಂದು ಪಾಟೀಲ್ ಹೇಳೋದೇನು ಗೊತ್ತಾ, ಮಿನಿಸ್ಟ್ರ್ ಸಿಗಲ್ಲ ನಮಗೆ, ಮುಖ್ಯಮಂತ್ರಿ ಸಿಗಲ್ಲ, ಕೇಳಿಕೊಂಡ್ರೂ ಸಿಗಲ್ಲ, ಲೆಟರ್ ಬರೆದ್ರೂ ಸಿಗಲ್ಲ, ಸಿಗ್ತೀವಿ ಅಂತಾರೆ. ಏನಷ್ಟು
ಏನು ಮಿನಿಸ್ಟರ್ ಅಂದರೆ ಏನು? ಒಂದು ಇಲಾಖೆ ನೋಡ್ಕೊಳ್ಳೋಕೆ ಒಬ್ಬರನ್ನ ನೇಮಕ ಮಾಡಿರೋದು. ಈ ಥರದ್ದು ಆಗ್ಬಿಟ್ಟಾಗ ನಾವು ಯಾರ ಬಳಿ ಹೇಳ್ಕೊಳ್ಬೇಕು? ಇಲ್ಲಿ ಒಂದೇನಾಗಿದೆ, ನನ್ನ ಲೆಟ್ರಿಗೆ ಒಂದು ವ್ಯಾಲ್ಯೂ ಇಲ್ಲ ಇಲ್ಲಿ, ರಮಕಾಂತ್ ಅವರೇ, ನಾನು ಯಾಕೆ ಗೆದ್ದೆ ಹಂಗಾದ್ರೆ ಅಂತ ಅವ್ರ ಪಾಯಿಂಟ್, ಅವ್ರ ಅಸಮಾಧಾನ ಇದೆ ಸ್ವಾಮಿ ಅವ್ರದ್ದು. ಅಸಮಾಧಾನ ಇದೆ, ನಾನು ಒಪ್ಕೊಂತೀನಿ. ಈಗ 140 ಶಾಸಕರಲ್ಲಿ ಒಂದು 3-4 ಜನಕ್ಕೆ ಅಸಮಾಧಾನ ಇರಬಹುದು. ಮುಖ್ಯಮಂತ್ರಿಗಳು ಸಿಗಲ್ಲ ಅಂತ ಯಾರು ಹೇಳಿದ್ರೆ ಅದು ಶುದ್ಧ ಸುಳ್ಳಾಗುತ್ತೆ. ಓಕೆ, ಮಂತ್ರಿಗಳು ಸಿಗಲ್ಲ ಅಂದರೆ ಮಂತ್ರಿಗಳು ಇಡೀ ರಾಜ್ಯದಲ್ಲಿ ಇರ್ತಾರೆ. ಅವ್ರು ಬಂದಾಗ ಜಿಲ್ಲಾವಾರು ಟೂರ್ ಮಾಡ್ತಿರ್ತಾರೆ. ಅವ್ರನ್ನ ಜಮೀರ್ ಅವ್ರಿಗೆ ಬಳ್ಳಾರಿನೇ ಬೇಡ ಅಂತ ಹೇಳ್ತಾರಂತೆ. ಆಮೇಲೆ ಅದು ಎಲ್ಲ ಕಡೆ ಅಸಮಾಧಾನ ಇದ್ದೇ ಇರ್ತವೆ, ಸಣ್ಣ ಪುಟ್ಟ ಅಸಮಾಧಾನ ಇದ್ದೇ ಇರ್ತವೆ. ಅದನ್ನು ಸೀರಿಯಸ್ ಅಂತ ಬಳ್ಳಾರಿಗೆ ಬರಲ್ಲ, ಅಡ್ರೆಸ್ಸೇ ಮಾಡಲ್ಲ. ನೋಡಿ, ಪ್ರತಿ ಮಂತು ದಿನೇಶ್ ಗುಂಡೂರಾವ್ ನಂಗೆ ಮಂಗಳೂರೇ ಬೇಡ, ಏನಕ್ಕಿದು ಈ ಗಲಾಟೆ? ಇಲ್ಲ, ಆ ಥರ ಯಾರು ಹೇಳಿಲ್ಲ. ಚಾಲೆಂಜ್ ಆಗಿ ತಗೊತಾರೆ. ನೋಡಿ, ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಮಂತ್ರಿಗಳಿದಾರಲ್ಲ, ಕೆಲವು ಸಮಸ್ಯೆಗಳಿದ್ದಾವೆ, ಚಾಲೆಂಜ್ ಆಗಿ ತೊಗೊಂಡು ಕೆಲಸ ಮಾಡ್ತಾರೆ. ಆ ಕೇಪಬಿಲಿಟಿ ಎಲ್ಲ ಮಂತ್ರಿಗಳಿಗೂ ಇದೆ. ಇವರು ಪ್ರತಿ ತಿಂಗಳು ಬಳ್ಳಾರಿಗೆ ಹೋಗಿರೋದು ನಾವು ನೋಡಿದ್ದೀವಿ. ಪ್ರತಿ ತಿಂಗಳು ಎಲ್ಲೂ ಬಿಡದಂಗೆ ಮಿಸ್ ಮಾಡ್ದಂಗೆ ಹೋಗೋದು ನೋಡಿದ್ದೀವಿ. ಕಾರ್ಯಕರ್ತರನ್ನು ಭೇಟಿ ಮಾಡೋದು ನೋಡಿದ್ದೀನಿ. ಕಾಂಗ್ರೆಸ್ ಕಚೇರಿಗೆ ಹೋಗಿರೋದು ನೋಡಿದ್ದೀನಿ. ಜಿಲ್ಲಾಧಿಕಾರಿ ಕಚೇರಿ ಕೂತ್ಕೊಂಡು ಮೀಟಿಂಗ್ ಮಾಡೋದು ನಾವು ನೋಡಿದ್ದೀವಿ. ಈವನ್ ಮಂಗಳೂರಲ್ಲೂ ಅದೇ ರೀತಿ. ಆದರೆ ಅವ್ರು ಸಣ್ಣ ಪುಟ್ಟ ಅಸಮಾಧಾನ ಇದ್ದರೆ ಅದನ್ನು ವ್ಯತಿರಿಕ್ತವಾಗಿ ಹೇಳಿಕೆ ಕೊಡೋ ಮುಖಾಂತರ ಮುಜುಗರ ತರಕ್ಕೆ ಬದಲಾಗಿ ಮುಖ್ಯಮಂತ್ರಿಗಳ ಭೇಟಿ ಮಾಡಬಹುದು. ಮುಖ್ಯಮಂತ್ರಿಗಳು ಸದಾ ಅವೈಲೇಬಲ್ ಇದ್ದಾರೆ ಬೆಂಗಳೂರಲ್ಲಿ, 24/7 ಅವೈಲೇಬಲ್ ಇದ್ದಾರೆ. ಇವತ್ತು ಕೂಡ ಕೆಲವು ಶಾಸಕರನ್ನ ಬರೋಕ್ಕೆ ಹೇಳಿದ್ದಾರೆ. ಯಾರ್ಯಾರಿಗೆ ಅಸಮಾಧಾನ ಇದೆ ಅವರಿಗೆಲ್ಲ ಏನೇ ಇದ್ರು ಬಂದು ಮಾತಾಡಿ ಅಂತ ಬಂದು ಅವ್ರ ಮುಖ್ಯಮಂತ್ರಿಗಳು ತಾವು ನಿವೇದನೆ ಎಲ್ಲ ಹೈಕಮಾಂಡ್ ಎಲ್ಲ ವಾರ್ನಿಂಗ್ ಮಾಡಿ ನಿಮಗೆಲ್ಲ ಅಲ್ಲಿ ಬೈದ್ ಕಳಿಸಿ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತ ಹೇಳಿ, ಇದೆಲ್ಲ ಆದ್ಮೇಲೆ ಆಗೋ ಬೆಳವಣಿಗೆಗಳ ಇದು. ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ, ನಾವು ಸಿಗ್ತಾ ಇದ್ದೀವಿ ಅಂತ ಫೋಟೋಗಳು ಬರೋದು, ಆಮೇಲೆ ರಿಲೀಸ್ ಆಗೋದ ಫೋಟೋಗಳು. ಒಂದೇ ಅಂದರೆ ನೋಡಿ, ಮುಖ್ಯಮಂತ್ರಿಗಳನ್ನ ಯಾರು ಬೇಕಾದ್ರೂ ಮೀಟ್ ಮಾಡ್ಬೋದು. ಓಕೆ, ಅವೈಲಬಲ್. ಅದು ಶಾಸಕರಂತೂ ನೇರವಾಗಿ ಅವ್ರ ಮನೆಗೆ ಎಂಟರ್ ಆಗ್ಬೋದು. ಮುಖ್ಯಮಂತ್ರಿ ಸಿಕ್ಕಿಲ್ಲ ಅಂತ ಯಾರು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಬಟ್ ಅವ್ರಿಗೆ ಕುಂದುಕೊರತೆಗಳು ಇರ್ಬೋದು, ಶಾಸಕರಿಗೆ ಇಲ್ಲ ಅಂತಿಲ್ಲ. ಯಾಕಂದರೆ ಎಲ್ಲ ಶಾಸಕರಿಗೆ ಏನು ಯಥೇಚ್ಛವಾಗಿ ಏನು ಎಲ್ಲರಿಗೂ ಹೋಗುತ್ತೆ ಆ ಥರ ಅಂತೇನಿಲ್ಲ. ಅವ್ರು ಕುಂದುಕೊರತೆ ಇದ್ದಾಗ ಮುಖ್ಯಮಂತ್ರಿಗಳ ಬಳಿ ಹೇಳಬೇಕು. ಅದು ಬಿಟ್ಟು ಮಾಧ್ಯಮಗಳಲ್ಲಿ ಹೇಳಬಾರ್ದು, ಇದು ಸ್ಪಷ್ಟ. ಅದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಯಾವ ಶಾಸಕರುಗಳಿಗೆ ಧ್ವನಿ ಬಂದಿತ್ತು, ಈ ಥರ ಭಿನ್ನವಾದ ಧ್ವನಿ, ಸಣ್ಣ ಪುಟ್ಟ ಅಸಮಾಧಾನಗಳು, ಅಪಸ್ವರಗಳು ಬಂದಿದ್ದು, ಎಲ್ಲರನ್ನು ಕರೆದಿದ್ದಾರೆ. ಅವ್ರಿಗೆ ತಿಳಿ ಹೇಳ್ತಾರೆ. ಆಮೇಲೆ ಎಲ್ಲಾದರೂ ಸಮಸ್ಯೆಗಳಿದ್ದರೆ ನೋಡಿ, ಭ್ರಷ್ಟಾಚಾರ ಅನ್ನೋದು ಬೇರೆ, ಭ್ರಷ್ಟಾಚಾರ ಕಾಂಪ್ರಮೈಸ್ ಆಗೋದು ಬೇಡ. ಆದರೆ ಅಸಮಾಧಾನಗಳು ಬೇರೆ ರೀತಿಯಾಗಿ ರಾಗಗಳಾಗಿ ಆಗೋದು ಮತ್ತೆ ಅಸಮಾಧಾನವನ್ನ 5,000 ತಗೊಂಡ್ರು 10,000 ಈ ಥರ ತಿರುಗಿಸ್ಬಿಟ್ಟಿದ್ದಾರೆ. ಅನುದಾನದ ಅಸಮಾಧಾನವನ್ನ ಹಿಂಗೆ ತಿರುಗಿಸಿದ್ದಾರೆ ಅಂತ ನನ್ನ ಅನಿಸಿಕೆ ಪ್ರಕಾರ ಆ ಥರ ಆಗಿರಬಹುದು. ಆದರೆ ಅಥವಾ ಯಾರೋ ಅವ್ರಿಗೆ ಹೇಳಿರ್ಬೋದು, ದೂರು ಕೊಟ್ಟಿರ್ಬೋದು. ಶಾಸಕರು ಸುಮ್ಮನೆ ಅಂತ ಹೇಳಕ್ಕಾಗಲ್ಲ. ಯಾರೋ ಒಬ್ರು ದೂರು ಕೊಟ್ಟಿರ್ಬೋದು ಅಂತ 5,000 ರೂಪಾಯಿ ಯಾರೋ ಕೇಳ್ದ ಪಂಚಾಯತಿ ಮೆಂಬರು ಸದಸ್ಯ ಅಂತ ಸಹಾಯವಾಣಿ ಶುರು ಮಾಡಿ, ಸಿಂಗಲ್ ವಿಂಡೋ ಸಿಸ್ಟಮ್ ಶುರು ಮಾಡಿ ಸ್ವಾಮಿ. ಈ ಥರದ್ದು ಇದ್ರೆ ಹೇಳ್ರಪ್ಪ, ಒಂದು ಫೋನ್ ನಂಬರ್ ಸರ್ಕಾರದ ಕಡೆಯಿಂದ ಎಲ್ಲೆಲ್ಲಿ ಈ ಥರದ್ದು ವಸತಿಯಲ್ಲಿ ನಿಮ್ಗೆ ಯಾರಲ್ಲ ಲಂಚ ಕೇಳದ್ನ, ಅವನ ಹೆಸರೇನು, ಅವನು ಯಾವಾಗ ಕೇಳ್ದ, ಫೋನ್ ಮಾಡ್ರಪ್ಪ, ನೋಟ್ ಮಾಡ್ಕೊಳ್ರಪ್ಪ, ಬಗ್ಗೆ ಸಿಂಪ್ಲೆಸ್ಟ್ ವೇ ಅಲ್ವಾ? ಒಂದು ವ್ಯವಸ್ಥೆ ಇದೆ. ಎಲ್ಲಿ ಅಕಸ್ಮಾತ್ PDO ಕೆಲಸ ಮಾಡಿಲ್ಲ ಅಂದ್ರೆ ಇಒ ಮಾಡ್ತಾರೆ. ಓಕೆ, ಗ್ರಾಮ ಪಂಚಾಯತಿ ಮೆಂಬರ್ ಮಾಡಲಾರ ಅಲ್ಲಿ ಜಿಲ್ಲಾ ಪಂಚಾಯತ್ ಇರ್ತಾರೆ. ಗ್ರಾಮ ಪಂಚಾಯತಿನಲ್ಲೇ ಆಡಳಿತದಲ್ಲಿರ್ತಕ್ಕಂಥ ಸದಸ್ಯ ಮಾಡಲಾರ ವಿರೋಧ ಪಕ್ಷ ಸದಸ್ಯರು ಇರ್ತಾರೆ. ಆ ಥರ ವ್ಯವಸ್ಥೆ ಅಷ್ಟು ದುರ್ಬಲ ಏನಾಗಿಲ್ಲ. ಬಟ್ ಇವರು ಏನೇ ಅಸಮಾಧಾನ ಇದ್ರು ಮುಖ್ಯಮಂತ್ರಿಗಳು ತರಬೇಕು. ಅಕಸ್ಮಾತ್ ಅವ್ರಿಗೆ ಭ್ರಷ್ಟಾಚಾರದ ಯಾವ್ದಾದ್ರು ಮಾಹಿತಿ ಬಂದಿದ್ರೆ ಅದನ್ನು ಕೂಡ ದೂರಾಗಿ ಹೇಳಬೇಕು. ಅದು ಮುಖ್ಯಮಂತ್ರಿಗಳಿಗೆ ಅಥವಾ ಇಲಾಖೆಗೆ ದೂರು ಕೊಡಬೇಕು, ಅಥವಾ ಯಾರಿಗಾರು ದೂರು ಕೊಡಬೇಕು. ಅದಂತೂ ಸ್ಪಷ್ಟ. ಬಟ್ ಈ ತರ ಗೊಂದಲವನ್ನ ಮೂಡಿಸುವಂಥದ್ದು ಅನಗತ್ಯ ಮತ್ತೆ ಅನಾವಶ್ಯಕ. ಬಿಜೆಪಿಯವರಲ್ಲಿ ನಾಯಕತ್ವದ ಕೊರತೆಯಾಗಿ ಅವ್ರು ಮಲಗಿದ್ದಾರೆ. ಬಿಜೆಪಿನಲ್ಲಿ ಯಡಿಯೂರಪ್ಪರನ್ನ ಮೂಲಗುಂಪು ಮಾಡಿದ್ರು, ಇವಾಗ ಈಚೆ ತಂದವರೇ. ವಿಜೇಂದ್ರನ ಕಿತ್ತಾಕ್ಬೇಕು ಅಂತ ಅವರೊಳಗೆ ಹೋರಾಟ ಮಾಡ್ತಾ ಇದ್ದಾರೆ. ಅಶೋಕನ ಕಿತ್ತಾಕಿ ಸಿಟಿ ರವಿ, ಸುನೀಲ್ ಕುಮಾರ್ ಕೊಡಬೇಕು, ವಿಜೇಂದ್ರ ಕಿತ್ತಾಕಿ ಸಿಟಿ ರವಿ ಕೊಡಬೇಕು ಅಂತ ಅವರೊಳಗೆ ಪ್ರಯತ್ನ ನಡೀತಾ ಇದೆ. ಆ ನಾಯಕತ್ವ ಇಲ್ಲದ ಮಲಗಿರ್ಬೇಕಾದ್ರೆ ನಾವು ಸುಮ್ಮನೆ ಏನೋ ಈ ತರದ ಒಂದು ಬೇರೆ ವಿಷಯ. MB ಪಾಟೀಲ್ರು, ಜಾರಕಿಹೊಳಿ ಇವರೆಲ್ಲ ಏನ್ ಮಾಡ್ತಿರೋದು ಈಗ? ಅವರೆಲ್ಲ ಒಳ್ಳೆ ಆಳ್ವಿಕೆ ಕೊಡ್ತಾ ಇದ್ದಾರೆ. ಮಂತ್ರಿಗಿರಿ ಇವತ್ತಿನ ಡೆವಲಪ್ಮೆಂಟ್ ಕೇಳ್ತಾ ಇದ್ದೀನಿ ನಾನು, ಯಾರು ರೇಸಲ್ಲಿ ಇಲ್ವಾ? ನೋಡಿ, ಕೆಲವು ತೀರ್ಮಾನಗಳು ಹೈಕಮಾಂಡ್ ಅಲ್ಲಿ ಇರ್ತದೆ, ನಮ್ಮ ಕೈನಲ್ಲಿ ಇರಲ್ಲ, ಇಲ್ಲಿರಲ್ಲ. ಆದ್ರೆ ಅವ್ರು ಕೊಟ್ಟಿರ್ತಕ್ಕಂತಹ ಇಲಾಖೆಯನ್ನ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದನ್ನ ಇವರೆಲ್ಲ ಮಂತ್ರಿಗಳು ಚೆನ್ನಾಗಿ ನಿಭಾಯಿಸ್ತಾರೆ. ಗೋವಿಂದರಾಜ್ ಅವರ, ಈಗ ಅಶೋಕ್ ಅವರಿಗೆ, ವಿಜೇಂದ್ರ ಅವರಿಗೆ ಟೆನ್ಷನ್ ಏನಾದರೂ ಇದೆಯಾ? ನಮ್ಮ ಅಧ್ಯಕ್ಷಗಿರಿ, ವಿರೋಧ ಪಕ್ಷದ ನಾಯಕನ ಸ್ಥಾನ ಅಲ್ಲಾಡ್ತಾ ಇದೆ, ಇನ್ನೊಂದು ಟರ್ಮ್ ಕೊಟ್ಬಿಡಿ, ಮುಂದುವರಿಸ್ಬಿಡಿ. ಈ ಒಂದು ಬ್ಯುಸಿನಲ್ಲಿ ತುಂಬ ಇಂಪಾರ್ಟೆಂಟ್ ಇಶ್ಯೂಗಳು ಸಿಕ್ಕ ಹೊರತಾಗಿಯೂ ಕೂಡ ದೊಡ್ಡ ಮಟ್ಟದ ಒಂದು ಹೋರಾಟ ನಡೆಯಲ್ಲ. ಸರ್, ನನಗೆ ಇನ್ನೊಂದು ಸಮಸ್ಯೆ ಹೇಳ್ಬಿಡ್ತೀನಿ ನಾನು ನಿಮಗೆ ಗೋವಿಂದರಾಜು ಅವರೇ. ಈಗ ಇವತ್ತೇನೋ ಈ ಸಮಸ್ಯೆ ವಸತಿ ಸಮಸ್ಯೆ ಅಂತ ಬರುತ್ತೆ. ಹೋರಾಟ ನೀವು ದಿನಾಂಕ ನಿಗದಿ ಮಾಡೋದು ಹೆಂಗಿರುತ್ತೆ ಅಂದರೆ, ಜುಲೈ 2ನೇ ವಾರ, ಜುಲೈ 3ನೇ ವಾರದಲ್ಲಿ ಒಂದು ಹೋರಾಟ ಮಾಡ್ತೀವಿ ಅಂದರೆ ಜನ ಮರ್ತೇ ಬಿಟ್ಟು ಇನ್ಯಾವುದೋ ಇಶ್ಯೂ ಬಂದಿರ್ತದಾಗ. ಸರ್, ನಾವು ಮಾಡಿರ್ತಕ್ಕಂಥದ್ದೆಲ್ಲ ಜನಪರ ಹೋರಾಟಗಳು. ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅಂದರೆ, ಇವತ್ತೊಂದು ಸರ್ಕಾರವಾಗಿ ಹೇಗಿರಬೇಕು, ಹೇಗೆ ನಡ್ಕೊಬೇಕು ಅನ್ನೋದು ಮರ್ತ್ಬಿಟ್ಟು
ಅವ್ರ ಕುರ್ಚಿ ಕಾಲ್ನ ಇವ್ರು ಎಳಿತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಕುರ್ಚಿನ ಸಿದ್ದರಾಮಯ್ಯನವ್ರು ಎಳಿತಾ ಇದ್ರು ಜಗ್ಗಾಟದಲ್ಲಿ. ಇವತ್ತು ಇಡೀ ರಾಜ್ಯದಲ್ಲಿ ಏನ್ ಬೇಕಾದ್ರೂ ನಡ್ಕೊಂಡು ಹೋಗ್ಲಿ, ಭ್ರಷ್ಟಾಚಾರ ಜಾಸ್ತಿ ಆಗ್ಲಿ, ಬೆಲೆ ಏರಿಕೆ ಜಾಸ್ತಿ ಆಗ್ಲಿ, ಇಲ್ಲಿ ಗ್ಯಾರಂಟಿ ಕೊಟ್ಬಿಟ್ಟಿದಿಂದ ಎಲ್ಲ ಶಾಸಕರುಗಳು ಹೇಳೇ ಬಿಟ್ರು, ನಮ್ಗೆ ಯಾವ್ದು ಕೆಲಸ ಇಲ್ಲಪ್ಪ ಈ ಗ್ಯಾರಂಟಿಗಳಿಂದ ನಾವೆಲ್ಲ ಮಲ್ಕೊಂಡ್ಬಿಟ್ಟಿದ್ವಿ. ಟಿಪ್ಪು ಷಡಕ್ಷರ ಹೇಳಿದ್ರು, ಅವ್ರದೇ ಶಾಸಕರುಗಳು. ಅದೇ ಶಿವಗಂಗಾ ಬಸವರಾಜು ಅವ್ರೆಲ್ಲ ಮಳೆ ಬಂದಾಗನೆಲ್ಲ ಒಂದು ರೋಡ್ ಮಾಡಕ್ ಆಗ್ತಾ ಇಲ್ಲಪ್ಪ ಈ ಸರ್ಕಾರದಲ್ಲಿ, ಏನು ನನಗೆ ಅನುದಾನ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರದೇ ಶಾಸಕರು ಹೇಳಿರ್ತಕ್ಕಂಥ ವಿಚಾರ. ಸೊ ಅದೇ ರೀತಿ ಇವತ್ತು ಬೇಲೂರು ಗೋಪಾಲಕೃಷ್ಣ ಅವ್ರು ಹೇಳಿದ್ರು, ವಸತಿ ಸಚಿವರಾದಂತ ಜಮೀರ್ ಖಾನ್ ಅವ್ರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸೋದು ಒಳ್ಳೇದು ಅಂತ ಹೇಳಿದ್ರು. ಇದೆಲ್ಲ ಹೇಳಿ ಇವತ್ತು ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿದ್ರು ಅವ್ರದೇ ಶಾಸಕರು ನಮ್ಗಿಂತ ಹೆಚ್ಚಿನಾಗ ಅವರು ಹೇಳ್ತಾ ಇದ್ದಾರೆ. ಇವತ್ತು ನಾವು ಹೋರಾಟಗಳು ತಗೊಂಡು ಹಗಲು ರಾತ್ರಿ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಇರ್ತಕ್ಕಂಥ ಅವಕಾಶದಲ್ಲಿ ದೊಡ್ಡ ಹೋರಾಟ ಮಾಡಿ ಜನರ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಗಮನ ಸೆಳೆಯುವಂತ ಕೆಲಸ ಮಾಡಿದ್ರು, ನೀವು ಕಿವಿ ಕೇಳಿಸ್ದಾರಂಗೆ ಮಂಡ್ರ ತರ ಇವತ್ತು ಈ ಸರ್ಕಾರ ನಡೆಸ್ತಾ ಇದ್ದೀರಾ. ಆಯ್ತಾ? ಅದೇ ರೀತಿ ಮೂಡಾ ವಿಚಾರದಲ್ಲಿ ಬೆಂಗಳೂರಿಂದ ನಾವು ಮೈಸೂರವರೆಗೂ ಪಾದಯಾತ್ರೆ ಮಾಡಿದ್ವಿ. ಯಾರಿಗೋಸ್ಕರ? ಅದು ನೀವು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ಏನು ಮೂಡಾ ಹಗರಣದಲ್ಲಿ ಇಷ್ಟು ದೊಡ್ಡ ಹಗರಣ ನಡೆದಿದೆ ಅಂತ ಬಿಟ್ಟು ಜನರಿಗೆ ತೋರ್ಸಕ್ಕೋಸ್ಕರ ಮಾಡಿದ್ದಂತ ಹಗರಣ ಇದು. ಒಟ್ಟು ಏನು ಅಂದ್ರೆ ಇವತ್ತು ವಿರೋಧ ಪಕ್ಷನೂ ಬೇಡ, ಜನರು ಹೇಳೋದು ಬೇಡ, ಶಾಸಕರು ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ನೀವು ಡಿಸೈಡ್ ಮಾಡ್ಬಿಟ್ಟು ನಿಮ್ಮ ಬೇಕಾದ ರೀತಿಯಲ್ಲಿ ನೀವು ಆಡಳಿತ ಮಾಡಕ್ಕೆ ಹೋಗ್ತಾ ಇದ್ದೀರಾ. ಜನರಿಗೆ ಇವತ್ತು ರಕ್ತ ಇರುವಂತ ಕೆಲಸ ನೀವು ಮಾಡ್ತಾ ಇದ್ದೀರಾ. ಜನರಿಗೆ ಯಾವ್ದಾದ್ರು ಇಡೀ ರಾಜ್ಯದಲ್ಲಿ ನಾನು ಇಂತ ಒಂದು 10 ಕೆಲಸ ಮಾಡಿ ಈ ರಾಜ್ಯವನ್ನ 2 ವರ್ಷದಿಂದ ಕೇಂದ್ರ ಬಡವರ ಮನೆಗಳ ವಿಚಾರದಲ್ಲಿ 1.5 ಲಕ್ಷ ಕೇಂದ್ರ ಕೊಡುತ್ತೆ. ನಾವು ಪದೇ ಬಾಯಿ ಬಡ್ಕೊಳ್ತಾ ಇದ್ದೀವಿ. 1.5 ಲಕ್ಷ ಆ ಕಡೆಯಿಂದ ಕೊಟ್ಬಿಟ್ಟು GST ರೂಪದಲ್ಲಿ 1,30,000 ಮತ್ತೆ ಕೇಂದ್ರನೇ ಕಿತ್ಕೊಂಡ್ಬಿಡುತ್ತೆ. ಇದನ್ನ ಮಾಡಬೇಡಿ ಅಂತ ನಾನು ಹೇಳೋದು ಹೊರತಾಗಿಯೂ ಮಾಡ್ತಾರೆ ಅಂತ 1.5 ಲಕ್ಷ ಕೊಟ್ಬಿಟ್ಟು 1,30,000 ಕಿತ್ಕೊಂಡ್ಬಿಡ್ತಾರೆ GST ರೂಪದಲ್ಲಿ. ನಾನು ಅದನ್ನ ಹೇಳ್ತಾರೆ, ಕಾಂಗ್ರೆಸ್ನವ್ರು ಯಾವತ್ತು ನಿಜ ಹೇಳಿ ಸರ್ಕಾರಕ್ಕೆ ಬಂದವರೇ ಸರ್ಕಾರ ಆಡಳಿತ ನಡೆಸ್ತಾ ಇದ್ದಾರೆ. ಎಲ್ಲವನ್ನು ಸುಳ್ಳು ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದ್ರು, ಅದೇ ರೀತಿ ಸುಳ್ಳು ಹೇಳ್ಕೊಂಡು ಇವತ್ತು ಆಡಳಿತ ಮಾಡ್ತಾರೆ. ಕೇಂದ್ರದಿಂದ ಬರ್ತಕ್ಕಂಥದ್ದು ಪ್ರತಿಯೊಂದು ಎಲ್ಲ ರಾಜ್ಯಕ್ಕೆ ಬರ್ತಾ ಇದೆ, ಯಾವ್ದು ಕೊರತೆ ಇಲ್ಲ. ಸುಮ್ನೆ ಎಲ್ಲ ಒಂದ್ ಕಡೆ ಕುರ್ಚಿ ಬಲಗೈಲಿ ಕೊಟ್ಟಂಗ್ ಮಾಡಿ ಎಡಗೈಲಿ ಕಿತ್ಕೊಂಡ್ಬಿಡ್ತಾರೆ ಅವರು ಅಂತ ಯಾವ್ದು ಆತರ ಇಲ್ಲ ಸರ್. ನಿಜವಾದ ಫಲಾನುಭವಿಗಳಿಗೆ ಏನ್ ಸಲ್ಬೇಕೋ ನಮ್ಮ ಇರ್ತಕ್ಕಂಥ ಅಜೆಂಡಾ ಕಟ್ಟ ಕಡೆ ಮನೆ ಕೊಟ್ಟಿಲ್ಲ ಅಂದ್ರೆ ಜಮೀರ್ ನೀವು ಇವ್ರ ನಾನು 9 ಲಕ್ಷ ಮನೆ ಲೆಕ್ಕ ಕೊಡ್ತೀನಿ, ಇವ್ರು ಒಂದೇ ಒಂದ್ ಮನೆ ತೋರಿಸ್ಬಿಡ್ಲಿ ನನಗೆ, ಇವ್ರ ಮನೆನೂ ಕೊಡಲ್ಲ ಏನು ಕೊಡಲ್ಲ, ಬಾಯಿ ಮಾತಲ್ಲಿ ಮಾತಾಡ್ತಿರ್ತಾರೆ. ಮಾಡ್ತಾ ಇಲ್ಲ. ಏನ್ ಮುಖ್ಯಮಂತ್ರಿಗಳು 10 ಕೋಟಿ ಕೊಟ್ಬಿಟ್ಟಿದೆ ಅಂತ ಒಂದ್ ಮನೆ ತೋರಿಸಿ ಅಂದ್ರು ಜಮೀರ್ ಅಹಮದ್ ಅವರು. ಒಂದ್ ಮನೆ ತೋರಿಸ್ಬಿಡಿ ಅವ್ರದ್ದು. ನಮ್ಮಿರ್ತಕ್ಕಂಥ ದಾಖಲೆಯಲ್ಲಿ ನಾವು ಮನೆ ಏನಿದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಸುಮಾರು 1.5 ಲಕ್ಷ ಏನ್ ಮನೆಗಳು ಬಂದಿದೆಯಲ್ವಾ, ಖಂಡಿತವಾಗ್ಲೂ ಆ ಜಿಲ್ಲೆಗಳಲ್ಲಿ ಯಾರ್ಯಾರು ಅನುದಾನ ಹೋಗ್ಬೇಕು ಖಂಡಿತ ಹೋಗಿದೆ. ಅದರಿಂದಲೇ ಇವರು ಮನೆಗಳನ್ನ ಇವ್ರಿಗೆ ಇಷ್ಟ ಬಂದಂಗೆ ಹಂಚ್ಕೊಂಡು ಲಂಚ ಪಡೆದಿ ಹಂಚೋ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇದು ನಾವು ಆರೋಪ ಇರ್ತಕ್ಕಂಥದ್ದು. ಇವಾಗ ಕೇಂದ್ರದಿಂದ ಅನುದಾನ ಬರ್ದಲ್ಲ, ಇಷ್ಟೊಂದು ಯೋಜನೆಗಳು ಆಗ್ತಿಲ್ಲ. ಈಗ ನನ್ನ ಇವ್ರದೇ ಯಾರು ಶಾಸಕರು ಹೇಳಿದ್ರು ಇದ್ರ ಜೊತೆಯಲ್ಲಿ ಇವರು ನಮ್ಮ ಪರಮೇಶ್ವರ್ನ ಏನ್ ಹೇಳಿದ್ರು, ದುಡ್ಡಿಲ್ಲ ಅಂದ್ರು. ನಾವೆಲ್ಲ ಇವ್ರದೇ ಕ್ಯಾಬಿನೆಟ್ ಇರ್ತಕ್ಕಂಥ ಮಂತ್ರಿಗಳು ಹೇಳಿದ್ರು, ಕಿವಿ ಕೇಳಿಸ್ದಂಗ್ ಕೂತಿದ್ದಾರೆ. ತಮಾಷೆಗೆ ಅಂದ್ರೆ ಒಬ್ಬ ಸಚಿವಾಗಿ ತಮಾಷೆಗೆ ಏನ್ ಬೇಕಾದ್ರು ಹೇಳ್ಬೋದು. ಹಾಗಾದ್ರೆ 1,000 ಕೋಟಿ ಬೇಕಾದ್ರೆ ಕೇಂದ್ರ ತಕ್ಕ ಹೋಗ್ತಾಂಬರ್ಬೋದು, ನಮ್ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ಯಾರು, ಖಾಲಿ ಸರ್ಕಾರ ಇಟ್ಕೊಂಡ್ ಕೂತಿದ್ದಾರೆ ಸರ್. ಗ್ಯಾರಂಟಿಗಳು ಹೆಸರು ಹೇಳ್ಬಿಟ್ಟು 56,000 ಕೋಟಿ ನಾವು ಕೊಡ್ಬೇಕು ಅಂತ ಹೇಳಿದ್ರ ಜೊತೆಲಿ 2 ಲಕ್ಷಕ್ಕಿಂತ ಜಾಸ್ತಿ 2 ಲಕ್ಷ ಕೋಟಿಗಿಂತ ಜಾಸ್ತಿ ಸಾಲ ಮಾಡಿ ಯಾರಿಗೆ ಕೊಟ್ರಾಗಾದ್ರೆ ಯಾವ ಯೋಜನೆ ಕೈಗೊಂಡಿದ್ದಾರೆ? ಗ್ಯಾರಂಟಿ ಚೆಕ್ ಮಾಡ್ಕೊಂಡ್ರೆ ಈಗ ಗೋವಿಂದರಾಜ್ ಅವರೇ 4 ಲಕ್ಷ ಕೋಟಿ ಚಿಲ್ಲರೆ ಬಜೆಟ್, ಹೌದು, ಒಂದು 52,000 ಕೋಟಿ ಗ್ಯಾರಂಟಿ ಹೋಯ್ತು. ಅದಕ್ಕೆ ಬೆಲೆ ಜಾಸ್ತಿ ಮಾಡಾಗಿಲ್ಲ. 3.5 ಲಕ್ಷ ಕೋಟಿ ದುಡ್ಡು ಹಂಗಾದ್ರೆ ಏನಕ್ಕೂ ಖರ್ಚು ಮಾಡದೆ ಒಂದು ರಾಜ್ಯ ಸುಮ್ಮನೆ ಕೂತಿರುತ್ತಾ, ಕೊಳಿತಾ ಇರ್ತದ ಕೊಡ್ಲಿ ಸರ್. ಹಾಗಾದ್ರೆ ಎಲ್ಲಿ ಖರ್ಚು 52,000 ಕೋಟಿ ಗ್ಯಾರಂಟಿಗೆ 3 ಲಕ್ಷ ಕೋಟಿ ಏನಾದ್ರು ಆಗ್ಬೇಕಲ್ಲ, ಅದು ಕೊಡ್ಬೇಕಲ್ಲ ಸರ್. ನೋಡಿ ಅದನ್ನೇ ಹೇಳ್ತಾ ಇರೋದು, ಇವತ್ತು ಈ ಸರ್ಕಾರದಲ್ಲಿ ನಡೀತಾ ಇರೋದು ಭ್ರಷ್ಟಾಚಾರ ಬಿಟ್ರೆ ದುಡ್ಡನ್ನ ಹೆಂಗ್ ಕಲೆಕ್ಟ್ ಮಾಡ್ಕೊಂಡು ಯಾವ ಇದ್ರ ಮೂಲಕ ಪಡ್ಕೊಂಡು ನಾವು ಕೇಂದ್ರ 3 ಲಕ್ಷ ಬಜೆಟ್ ದುಡ್ಡು ನೇರವಾಗಿ ಸಚಿವರ ಖಾತೆಗಳಿಗೆ ಹೋಗಿ ಜಮೆ ಆಗ್ಬಿಡುತ್ತೆ ಅಂತ ನೀವು ಹೇಳೋದು. ಸಚಿವರ ಖಾತೆಗೆ ಹೋಗೋದಿಲ್ಲ, ಎಲ್ಲೋ ಒಂದ್ ಕಡೆ ಯಾವ್ದೋ ರೂಪ ತಾಳಿ ಅದನ್ನ ಎಲ್ಲೋ ಒಂದ್ ಕಡೆ ಮನೆ ಸೇರೋಂತ ಕೆಲಸ ಆಗ್ತದೆ. ಇರ್ಷಾದ್, ಈಗ ಈ ಒಂದು ವಸತಿ ಇದರಲ್ಲಿ ಕಾಂಗ್ರೆಸ್ ಕಡೆಯವರೇ ನಿಮಗೆ ಬೆಳ್ಳಿ ತಟ್ಟೆಲಿಟ್ಟು ಒಂದು ಇಶ್ಯೂ ಕೊಟ್ಟರು ಕೂಡ, ನೀವು BJP-ಯವ್ರು ಕಿತ್ತಾಡ್ಕೊಂಡು, BJP-ಯವರು ನೀವು ಕಿತ್ತಾಡ್ಕೊಂಡು ಇಬ್ಬರು ಮಾತಾಡ್ದೇನೋ, ಅಥವಾ ಆ ಪಕ್ಷದವರು ಅಧ್ಯಕ್ಷ ವಿರೋಧ ಪಕ್ಷ ನಾಯಕ ಯಾರಾಗಿ ಮುಂದುವರಿಬೇಕು ಅನ್ನೋ ಬಿಸಿಲಿ ಅವರಿದ್ದು ಇವರಿಗೆ ಒಂಥರ ರೆಡ್ ಕಾರ್ಪೆಟ್ ಹಾಸ್ಪಿಟ್ ಬಿಡ್ತಾ ಇದ್ದೀರಾ ನೀವು? ಸರ್, ನಾವು ಯಾವುದೇ ಥರದ್ದು ರೆಡ್ ಕಾರ್ಪೆಟ್ ಇವ್ರಿಗೆ ಬಿಡ್ತಾ ಇಲ್ಲ. ಇವರು ಕೊಡ್ತಾರೋ ಲಾಲಿಪಾಪ್, ಅದು ಅಲ್ಪಸಂಖ್ಯಾತರಿಗೆ ಏನು ಕೊಡಲ್ಲ. ಸುಮ್ಮನೆ ಲಾಲಿಪಾಪ್ಗಳು ಕೊಡ್ಕೊಂಡು ನಮ್ಮ
ಮುಸ್ಲಿಂ ಸಮಾಜನು ಹೆಂಗಿದೆ ಅಂದ್ರೆ ಕಾಂಗ್ರೆಸ್ ಅವ್ರು ಏನಾದ್ರು ಒಂದು ಲಾಲಿಪಾಪ್ ಬಿಟ್ಟಿದ ತಕ್ಷಣನೇ ಮನೆಗೆ ಬಂದ್ಬಿಡ್ತು ಅಂತ ಯೋಚನೆ ಮಾಡ್ಕೊಂತಾರೆ. ಅದ್ ಯಾವುದೇ ಕಾರಣಕ್ಕೆ ಬರಲ್ಲ ಇವ್ರಿಗೆ. ಬರೀ ಮಾತಲ್ಲಿ ಇರತ್ತೆ, ಪೇಪರ್ ಅಲ್ಲಿನೂ ಇರಲ್ಲ, ಸೈಟ್ ಅಲ್ಲಿನೂ ಇರಲ್ಲ, ರೋಡ್ ಅಲ್ಲಿನೂ ಇರಲ್ಲ. ಜನರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಏನಕ್ಕೆ ಅರ್ಥ ಆಗಲ್ಲ ಅಂದ್ರೆ ನಮ್ಮ ಮುಸ್ಲಿಂ ಸಮಾಜದ ಲೀಡರ್ಗಳಿದಾರಿಲ್ಲ, ಆ ಲೀಡರ್ಗಳಿಗೆಲ್ಲ ಜಮೀರ್ ಅಹಮದ್ ಖಾನ್ ಅಂತ ಅವರು ಮೇಂಟೈನ್ ಮಾಡ್ತಾವ್ರೆ. ಸಿದ್ದರಾಮಯ್ಯ ಅವ್ರು ಹೇಳ್ಬಿಟ್ರೆ ಬಂತು ರೀ, ಅವ್ರು ಹೇಳಿದ್ರೆ ಬಂದ್ಬಿಡ್ತು ಅಂತ ಲೆಕ್ಕದಲ್ಲಿ ಇಟ್ಕೊಳ್ಳಿ ಅಂತ. ಅದು ಯಾವುದೇ ಕಾರಣಕ್ಕೆ ಬರಲ್ಲ. ನಮ್ಮವ್ರು ಆಚೆ ಬರಲ್ಲ, ಇವರು ಸೇಫ್ ಆಗಿ. ಯಾರ ಕಾಲದಲ್ಲಿ ಅವ್ರಿಗೆ ಅದೆಲ್ಲ ಸಿಗುತ್ತೆ ಅಂತ ನೀವು ಹೇಳೋದು? ಸರ್ ಯಾವುದೇ ಕಾಲದಲ್ಲಿ ಸಿಗಲ್ಲ. ಯಾರ ಕಾಲ ಹೇಳ್ರಿ? ಈಗ ಕಾಂಗ್ರೆಸ್ ಅವ್ರು ಮಾಡ್ತಿಲ್ಲ ಅಂತ ಹೇಳಿದ್ರು ಅನ್ಕೊಳ್ಳಿ, ಇವ್ರ ಕಾಲದಲ್ಲಿ ಬರುತ್ತಾ? ಯಾರ ಕಾಲದಲ್ಲಿನೂ ಬರಲ್ಲ ಸರ್. ಯಾವ ಜನಾಂಗನಿಗೂ ಯಾರಿಗೆ ಓಟ್ ಹಾಕ್ಬೇಕು ಅವ್ರೀಗ? ಇವಾಗ ಜನ ಯೋಚನೆ ಮಾಡ್ಬೇಕು. ವೋಟ್ ಮಾಡೋವಾಗ ಜಾತಿ ಭೇದ ಭಾವ ಬಿಟ್ಟು ವಿದ್ಯಾವಂತರು ಒಳ್ಳೆಯವರು ಅಂತವ್ರಿಗೆ ವೋಟ್ ಹಾಕಿದ್ರೆ ಏನಾದ್ರು ಒಂದು ಸಿಗತ್ತೆ. ರೌಡಿಗಳಿಗೆ, ರೇಪಿಸ್ಗಳಿಗೆ, ರೋಡಲ್ಲಿ ಕೂತ್ಕೊಂಡು ಒಂದ್ 4 ಜನಕ್ಕೆ ಬುದ್ಧಿ ಹೇಳೋರ್ಗೆಲ್ಲ ಕರ್ಕೊಂಡ್ ಬಂದು ಇವರು ರಾಜಕಾರಣದಲ್ಲಿ ಸೀಟ್ಗಳು ಕೊಟ್ರೆ ಅಂತವ್ರಿಗೆಲ್ಲ ನಾವು ವೋಟ್ ಹಾಕ್ತಾ ನೋಡಿ, ಇರ್ಷಾದ್ ಅವರು, ಗೋವಿಂದರಾಜ್ ಅವರು ಮಾತಾಡ್ತಾ ಮಾನ್ಯ ಡಿ ಕೆ ಶಿವಕುಮಾರ್ ಮೇಲೆ ಆರೋಪ ಮಾಡಿದ್ರು. ಬಿ ಆರ್ ಪಾಟೀಲ್ ಅವ್ರ ಕಡೆಯಿಂದ ಹೇಳಿಸ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಏನೋ ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ ಬ್ರದರ್, ಆಯ್ತು, ಇಲ್ಲ ಆಯ್ತಾ. ಸಿ ಆ ಥರ ವ್ಯವಸ್ಥೆ ಇದಲ್ಲ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಗಳಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಶಾಸಕರ ವಿಶ್ವಾಸ ತೆಗೆದುಕೊಂಡು ಹೈಕಮಾಂಡ್ನ ತೀರ್ಮಾನದಂತೆ ಮುಖ್ಯಮಂತ್ರಿ ಒಬ್ಬರಾಗಿದ್ದಾರೆ, ಉಪಮುಖ್ಯಮಂತ್ರಿ ಅವರಾಗಿದ್ದಾರೆ. ಅದರೊಳಗೆ ಈ ತರ ಗೊಂದಲ ಮೂಡಿಸುವಂಥದ್ದು ಬಿಜೆಪಿ ಮತ್ತೆ ಆಮ್ ಆದ್ಮಿ ಪಾರ್ಟಿಗೆ ಅದು ಶೋಭೆ ತರಲ್ಲ. ಬಿಜೆಪಿ ಅವರು ಇಂಥದ್ದು ಹೇಳ್ತಾನೆ ಇದ್ದಾರೆ. ಆಮ್ ಆದ್ಮಿ ಪಾರ್ಟಿ ಬಗ್ಗೆ ಸ್ಟೇಟ್ಮೆಂಟ್ ನೀವು ಕೊಡಬೇಡಿ ದಯವಿಟ್ಟು. ನಾವು ಯಾವುದೇ ತರದ್ದು ಜನರಿಗೆ ಮಿಸ್ಲೀಡ್ ಮಾಡ್ತಾ ಇಲ್ಲ. ನೀವು ಮಾಡ್ತಾ ಇರೋದು ಮಿಸ್ಲೀಡ್. ಕಾಂಗ್ರೆಸ್ ಅವರು ಇಷ್ಟು ವರ್ಷ ಬರೀ ಮಿಸ್ಲೀಡ್ ದಯವಿಟ್ಟು ಸ್ಟೇಟ್ಮೆಂಟ್ ನೀವು ವಾಪಸ್ ತಗೊಳ್ಳಿ. ಬಿಜೆಪಿ ಅವ್ರಿಗೆ ಹೇಳಿ, ಅಂಡರ್ಸ್ಟ್ಯಾಂಡಿಂಗ್ ಇದೆ, ನೀವು ಅವ್ರಿಗೆ ಹೇಳಿ. ಸತ್ಯ ಇಲ್ಲ ಅಂತ ಹೇಳ್ತಾರೆ. ನೀವು ಮಾತಾಡ್ತಾ ಇರೋದ್ರಿಗೆ ಸತ್ಯ ಇಲ್ಲ. ಏನಕ್ಕೆ ಸತ್ಯ ಇಲ್ಲ? ಸತ್ಯ ಇದೆ. ರೋಡಲ್ಲಿ ಜನರಿಗೆ ಹೋಗಿ ಕೇಳಿ, ಜನ ಸುಮ್ಮನೆ ಕೇಳಿಸ್ಕೊಳ್ರಿ. ಸುಮ್ಮನೆ ಏನೇನೋ ಹೇಳ್ತಾರಂತ ಕೇಳಕ್ಕಾಗಲ್ಲ. ಬಿ ಆರ್ ಪಾಟೀಲ್ ಅವ್ರ ವಿಷಯದಲ್ಲಿ ನೀವು ಈಗ ಅಂದ್ರಿ, ನೀವ್ ಹೇಳಿದಿರಾ ಅಲ್ಲ, ನಾನು ಸುಳ್ಳು ಅಂತ ಹೇಳ್ತಾ ಇದೀನಿ, ನಾನು ನಿಜ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಆಯ್ತು, ನೀವು ಹೇಳಿ ಆಯ್ತಲ್ಲ, ಈಗ ನಾನು ಹೇಳ್ತೀನಿ ಕೇಳಿ, ನೀವು ಹೇಳ್ತಾರೆ ಸುಳ್ಳು, ಅದು ನಿಜ ಅಲ್ಲ. ನಾನು ಅದೇ ಹೇಳ್ತಾ ಇರೋದು. ಥ್ಯಾಂಕ್ ಯು ಇರ್ಷಾದ್ ಅವರೇ, ಥ್ಯಾಂಕ್ ಯು ಗೋವಿಂದರಾಜು ಅವರೇ. ನೋಡೋಣ, ಈ ವಸತಿ ನಿಗಮದ ವಸತಿ ವಿಚಾರದಲ್ಲಿ ಹಗರಣ ನಡೆದಿದೆ, ಮನೆಗಳು ಕೊಡೋಕ್ಕೆ 5,000 10,000 ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ತನಿಖೆ ಆಗಲಿ, ದೂರು ಕೂಡ ಬರಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.